ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಇದು 2 ಕ್ಯಾಂಡಲ್ಸ್ ಇದೆ. ನಂಬರ್ 1, ನಂಬರ್ 2. ಯಾವುದು ನಿಮಗೆ ಕಲರ್ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ನೀವು ಚಾಯ್ಸ್ ಮಾಡಿ. 1 ನಿಮಿಷ ಪಾಸ್ ಮಾಡಿ ನಿಮಗೆ ಇಷ್ಟವಾಗಿರುವಂತಹ ಕ್ಯಾಂಡಲನ್ನು ಚಾಯ್ಸ್ ಮಾಡ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಕಮೆಂಟ್ಸ್ ಪ್ರೀತಿಗೆ ಥ್ಯಾಂಕ್ ಯು. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1 ಯಾರು ಈ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫೈಲ್ ನಂಬರ್ 1. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಂದೇನು ಅಚೀವ್ ಮಾಡುವಂತಹ ದಾರಿಯಲ್ಲಿ ಹೋಗ್ತಿದ್ದೀರಾ. ಹಾಗೆ ಈ ಒಂದು ವಾರ ನೀವು ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಅಂತಹ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಇದೆ. ಹಾಗೆ ಹೆಚ್ಚಿನ ಈ ಒಂದು ವಾರದಲ್ಲಿ ಸ್ಟ್ರೆಸ್ ಕೂಡ ಇದೆ ನಿಮ್ಮ ಕೆಲಸದ ವಿಚಾರವಾಗಿ. ನಂಬರ್ 1, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1, ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಿರ್ಬೋದು. ಅದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಅನ್ನಿಸ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ಆಗಲೇ ಹೇಳಿದಾಗ ಯಾವ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ, ಒಂದು ರೀತಿ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ನಿಮಗೆ ಯಾವುದೋ ವಿಚಾರದಲ್ಲಿ ಕ್ಲೆನ್ಸಿಂಗ್ ಆಗಬೇಕಾಗಿದೆ, ಅದರ ದೃಷ್ಟಿ ಇದೆ ಅಥವಾ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಯಾವ ಕೆಲಸಗಳು ಸ್ಟ್ರಕ್ ಆಗಿದೆ, ಆ ಒಂದು ಸ್ಥಳಕ್ಕೆ ನೀವು ಹೋಗಿ ಬಂದಮೇಲಿಂದ ಇನ್ನಷ್ಟು ನಿಮಗೆ ಧೈರ್ಯ ಹೆಚ್ಚಾಗ್ತಿದೆ, ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಹಾಗೂ ಯಾವ ಕೆಲಸನ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರ ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ಇನ್ನಷ್ಟು ಸ್ಟೆಪ್ಸ್ ಮುಂದೆ ತೊಗೊಂಡು ಹೋಗ್ತಿದ್ದೀರಾ. ಸಪೋರ್ಟಿವ್ ಪರ್ಸನ್ ನಿಮ್ಮ ಸುತ್ತ ಇದ್ದಾರೆ. ಹಾಗೂ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಪೋರ್ಟ್ಸ್ ನಿಮಗೆ ಸಿಗ್ತಿದೆ ನಿಮ್ಮ ಕುಟುಂಬದ ವ್ಯಕ್ತಿಗಳಿಂದ. ಪೈಲ್ ನಂಬರ್ 1, ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಹೆಚ್ಚಿನ ಬದಲಾವಣೆಗಳಿದೆ. ಯಾವುದು ಪ್ರಮೋಷನ್ ವಿಚಾರವಾಗಿ, ಯಾವುದೇ ಒಂದು ಲೆಟರ್ ವಿಚಾರವಾಗಿ ನೀವು ಏನಾದರೂ ಪರ್ಮಿಷನ್ಸ್ ತೊಗೊಳ್ಳೋದಿದ್ರೆ ಅಥವಾ ಯಾವುದಾದ್ರೂ ಟ್ರಾನ್ಸ್ಫರ್ ಏನಾದರೂ ಮಾಡಬೇಕಂತ ವೇಟ್ ಮಾಡ್ತಿದ್ರೆ, ತುಂಬ ದಿವಸಗಳಿಂದ ಈ ವಿಚಾರದಲ್ಲಿ ನೀವು ಟೆನ್ಷನ್ ಆಗಿದ್ದರೆ, ಈ ಒಂದು ವಾರ ತುಂಬಾ ಬದಲಾವಣೆಗಳಿದೆ. ಹಾಗೆ ಯಾವುದಾದ್ರೂ ನಿಮ್ಮ ಸುತ್ತ ಇರುವಂತಹ ಡಾಗ್ಸ್, ಯಾವುದಾದ್ರೂ ಬೀದಿ ನಾಯಿಗಳಿಗೆ ನೀವು ಬಿಸ್ಕೆಟ್ನ ಹಾಕೋದ್ರಿಂದ, ಗೋಧಿಯಿಂದ ಮಾಡಿರುವಂಥ ಪದಾರ್ಥಗಳನ್ನ ಶ್ವಾನಗಳಿಗೆ ಹಾಕೋದ್ರಿಂದ ಇನ್ನಷ್ಟು ನಿಮ್ಮ ಒಂದು ಕೆಲಸಗಳು ಸಕ್ಸಸ್ ಆಗ್ತಿದೆ. ಕಾಳ ಭೈರವೇಶ್ವರರ ಆಶೀರ್ವಾದ ಹೆಚ್ಚಾಗಿ ಇದೆ ನಿಮ್ಮ ಜೊತೆ. ಪೈಲ್ ನಂಬರ್ 1, ಯಾವುದೇ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡಿದ್ರು, ಎಲ್ಲಿ ನೀರು ಹರಿಯೋ ಸ್ಥಳಗಳಿಗೆ ನೀವು ವಿಸಿಟ್ ಮಾಡ್ತಿದ್ದೀರಾ ಅಲ್ಲಿ ನೀವು ಕೇರ್ಫುಲ್ ಆಗಿರಿ. ಎಂಜಾಯ್ ಮಾಡುವಂತಹ ಸಮಯದಲ್ಲಿ ನೀವೇನು ಎಂಜಾಯ್ ಮಾಡ್ತಿದ್ದೀರಾ ಆ ಒಂದು ಸ್ಥಳದಲ್ಲಿ ನಿಮ್ಮ ಬಗ್ಗೆನೂ ಗಮನ ಇರಲಿ, ನಿಮ್ಮ ಕುಟುಂಬದ ಬಗ್ಗೆನೂ ಗಮನ ಇರಲಿ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಶೀತ ಆಗ್ಬೋದು ಅಥವಾ ಗಂಟ್ಲಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಾಗ್ಬೋದು. ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತಿದ್ದೀರಾ. ನಿಮ್ಮ ರಿಲೇಷನ್ಶಿಪ್ ಗಟ್ಟಿ ಆಗ್ತಿದೆ. ಇನ್ನಷ್ಟು ಯಾವುದು ವಿಚಾರದಲ್ಲಿ ಗೊಂದಲ ಇತ್ತು ಆ ವಿಚಾರದಲ್ಲಿ ಹೆಚ್ಚಿನ ಕ್ಲಾರಿಟಿನ ನೀವು ಈ ಒಂದು ವಾರ ಪಡ್ಕೋತಿದ್ದೀರಾ. ಪೈಲ್ ನಂಬರ್ 1,
ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಿದೆ. ಯಾವುದನ್ನು ಮಾಡಿದ್ರೆ ಸರಿ, ಯಾವುದು ಮಾಡಿದ್ರೆ ತಪ್ಪು ಅನ್ನೋ ನಿರ್ಧಾರಗಳನ್ನ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1 ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ಯಾರನ್ನ ಎಷ್ಟು ನಂಬಬೇಕು, ಯಾರನ್ನ ದೂರ ಇಡಬೇಕು ಅನ್ನೋದ್ರ ವಿಚಾರನೂ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಈ ಹಿಂದೆ ಆಗಿರೋ ಘಟನೆಗಳು ಅಥವಾ ಯಾರನ್ನ ನಂಬಿ ನೀವು ಮೋಸ ಹೋಗಿದೆ, ಅವರು ಯಾವುದೇ ವಿಚಾರವಾಗಿ ನೀವು ಹಣ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ನೀವು ಆ ವ್ಯಕ್ತಿನ ತುಂಬ ನಂಬಿರ್ಬೋದು, ಅವನೇ ಮೋಸ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಈ ಒಂದು ವಾರದಲ್ಲಿ ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ಮುನ್ನುಗ್ಗೋಲಿಕ್ಕೆ, ನಿಮ್ಮ ಒಂದು ಯಶಸ್ಸಿನ ದಾರಿ ಹೋಗಲಿಕ್ಕೆ ಈ ಒಂದು ವಾರದಲ್ಲಿ ತುಂಬಾ ಯೋಚನೆ ಮಾಡೋ ಜೊತೆಗೆ ಅವಕಾಶಗಳು ಕೂಡ ಸಿಗ್ತಿದೆ. ಯಾರಿರಲಿ ನಿಮ್ಮ ಒಂದು ಕೆಲಸದ ವಿಚಾರವಾಗಿ ಅಡೆತಡೆಗಳಾಗಿದೆ, ಈ ಅಡೆತಡೆಗಳಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಈ ಒಂದು ವಾರದಲ್ಲಿ ಯಾವುದೇ ಒಂದು ನೆಗೆಟಿವಿಟೀಸ್ ನಿಮಗಾಗಿರಲಿ, ಆ ನೆಗೆಟಿವಿಟಿ ರಿಮೂವ್ ಆಗಿದೆ. ಹಾಗೆ ಈ ಒಂದು ವಾರದಲ್ಲಿ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಈ ಹಿಂದೆ ಯಾವುದಕ್ಕಾದ್ರೂ ನೀವು ಅರ್ಜಿನ ಸಲ್ಲಿಸಿದ್ರೆ, ಅದಕ್ಕಾಗಿ ನೀವು ವೇಟ್ ಮಾಡ್ತಿದ್ರೆ, ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಕಂಪ್ನಿಯಲ್ಲಿ ಇರ್ಬೋದು, ಈ ಒಂದು ವಾರದಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಸಿಗ್ತಿದೆ. ಹಾಗೆ ನಿಮಗೆ ಹೆಚ್ಚಿನ ಒಂದು ಇನ್ನಷ್ಟು ನಾಲೆಡ್ಜ್ ಹೆಚ್ಚಾಗ್ತಿದೆ. ಆ ಕೆಲಸದಿಂದ ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಇದೆ. ಪಾಯಿಂಟ್ ನಂಬರ್ 1, ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ ನಿಮ್ಮ ಕುಟುಂಬದ ವಿಚಾರ, ನಿಮ್ಮ ಕೆಲಸದ ವಿಚಾರವಾಗಿ. ಬಟ್ ತುಂಬ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಮೆಡಿಟೇಷನ್ ಮಾಡಿ, ನಿಮಗೋಸ್ಕರ ಸಮಯನ ಕೊಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮನ ಮಾಡಿ. ಕೆಲವು ವ್ಯಕ್ತಿಗಳ ದೃಷ್ಟಿ ಪಾಯಿಂಟ್ ನಂಬರ್ 1 ನಿಮಗೆ ಇದೆ. ಆ ಒಂದು ದೃಷ್ಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಎಸ್, ಏನೇ ಒಂದು ಗ್ರೂಪ್ ಬಿಸ್ನೆಸ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು, ಅಥವಾ ನೀವು ಯಾರ ಹತ್ರ ನಿಮ್ಮ ಒಂದು ವಿಚಾರ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಶೇರ್ ಮಾಡ್ಕೋತಿದ್ದೀರಾ, ಆ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ. ಬಿಕಾಸ್ ಕೆಲವು ವ್ಯಕ್ತಿಗಳ ದೃಷ್ಟಿ ಹಾಗೂ ಕೆಲವು ವ್ಯಕ್ತಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೇ ಇರಬಹುದು. ಫೈಲ್ ನಂಬರ್ 1, ಎಸ್, ಡೋಂಟ್ ಪುಟ್ ಯುವರ್ ಸೆಲ್ಫ್ ಡೌನ್. ನಿಮ್ಮ ಬಗ್ಗೆ ನೀವು ಡೌನ್ ಮಾಡ್ಕೋಬೇಡಿ. ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಮುಂದೆ ಹೋಗ್ತೀನಿ. ಇವತ್ತು ನೀವು ಸುಮ್ಮನೆ ಕೂತಿರ್ಬೋದು. ಪಾಯಿಂಟ್ ನಂಬರ್ 1, ಯಾರು ಕೆಲಸ ಇಲ್ಲದೆ ವೇಟ್ ಮಾಡ್ತಿದ್ದೀರಾ, ನನ್ನ ಕೆಲಸ ಸಿಗ್ತಿಲ್ಲ ಹಾಗೂ ನಾನು ಯಾವುದನ್ನ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ತುಂಬ ಟೆನ್ಷನ್ ಆಗಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ಸಕ್ಸಸ್ ನಿಮ್ಮ ಜೊತೆ ಇದೆ. ಈ ಒಂದು ವಾರದಲ್ಲಿ ನೀವೇನೇನು ನಿರ್ಧಾರ ತೊಗೊಂಡ್ರು, ನಿಮ್ಮ ಒಂದು ಒಪಿನಿಯನ್ ಸ್ಟ್ರಾಂಗ್ ಆಗಿರಲಿ ಹಾಗೂ ನಿಮ್ಮ ಒಂದು ನಿರ್ಧಾರ ಸ್ಟ್ರಾಂಗ್ ಆಗಿರಲಿ. ಬೇರೆಯವ್ರು ಏನು ಅನ್ಕೋತಾರೆ, ಬೇರೆಯವ್ರು ಏನು ಅನ್ಬೋದು ಅನ್ನೋ ವಿಚಾರವಾಗಿ ಟೆನ್ಷನ್ ಮಾಡ್ಕೋಬೇಡಿ. ಪಾಯಿಂಟ್ ನಂಬರ್ 1, ನಿಮ್ಮ ವಸ್ತುಗಳನ್ನು ಯಾರಿಗಾದರೂ ಈ ಒಂದು ವಾರದಲ್ಲಿ ಕೊಡೋದಿದ್ರೆ ಅಥವಾ ನಿಮ್ಮಿಂದ ಕೇಳ್ತಿದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ನಿಮ್ಮಿಂದ ಹೆಲ್ಪ್ ತೊಗೊಂಡು ಆ ವ್ಯಕ್ತಿಗಳು ನಿಮಗೇನೆ ನೋವಾಗೋ ರೀತಿ ಮಾತಾಡ್ಬೋದು. ಪಾಯಿಂಟ್ ನಂಬರ್ 1, ಎಸ್, ಒಂದು ಬ್ಲಾಕೇಜಸ್ಸಿಂದ ನೀವು ರಿಮೂವ್ ಆಗಿ ಹೊರಗಡೆ ಬರ್ತಿದ್ದೀರಾ. ನೀವು ಸಾಕಿರೋ ಪ್ರಾಣಿಗಳಿರ್ಬೋದು ಅಥವಾ ನಾ ಆಗಲೇ ಹೇಳಿದಾಗೆ ಬೀದಿ ನಾಯಿಗಳಾಗಿರ್ಬೋದು, ಯಾವುದಾದ್ರೂ ಪ್ರಾಣಿಗಳಿಗೆ ನೀವು ಈ ಒಂದು ವಾರದಲ್ಲಿ ಏನಾದ್ರು ತಿನ್ನಲಿಕ್ಕೆ ಕೊಡಿ. ಎಸ್, ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಯಾರಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಒಂದೊಳ್ಳೆ ನಿರ್ಧಾರನ ನೀವು ಈ ಒಂದು ವಾರದಲ್ಲಿ ತಗೊಳ್ತಿದ್ದೀರಾ. ಆ ನಿರ್ಧಾರಗಳು ತುಂಬಾ ನಿಮ್ಮ ಮನಸ್ಸಿಗೆ ಸ್ಟ್ರಾಂಗ್ ಅನಿಸ್ತಿದೆ, ಖುಷಿ ಇದೆ. ಹಾಗೆ ನಿಮ್ಮ ಮೇಲೆ ನಿಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಹಾಗೆ ಇಲ್ಲಿ ಯಾರು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ತುಂಬ ದಿವಸಗಳಿಂದ ಅದರ ವಿಚಾರವಾಗಿ ನೀವು ತೆಳ್ತಾ ಬರ್ತಿದ್ದೀರಾ, ಆ ವಿಚಾರನ ಮಾತಾಡೋದು ಬೇಡ, ಸೆಕೆಂಡ್ ಮ್ಯಾರೇಜ್ ಬೇಡ ಅಂತ. ಬಟ್ ಈ ಒಂದು ವಾರದಲ್ಲಿ ನೀವು ತಗೊಳ್ಳೋ ಡಿಸಿಷನ್ಸ್ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಗೆ ತುಂಬಾ ಹ್ಯಾಪಿನೆಸ್ ಸಿಗ್ತಿದೆ. ಹಾಗೂ ನೀವು ಸೆಕೆಂಡ್ ಮ್ಯಾರೇಜ್ಗೆ ನೀವು ಈ ಒಂದು ವಾರದಲ್ಲಿ ಒಪ್ತಿರ್ಬೋದು. ಪಾಯಿಂಟ್ ನಂಬರ್ 1, ನೀವು ಒಪ್ಪೋದ್ರಿಂದ ನಿಮ್ಮ ಕುಟುಂಬಕ್ಕೂ ಖುಷಿ ಇದೆ, ನಿಮ್ಮ ಜೀವನಕ್ಕೂ ಒಂದು ಹೊಸ ದಾರಿ ಸಿಗ್ತಿದೆ, ಹೊಸ ಪರ್ಸನ್ ಬರ್ತಿದ್ದಾರೆ, ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಿಂದೆ ಆಗಿರೋ ಘಟನೆಗಳನ್ನ ನೆನೆಸ್ಕೋತಾ ನೀವು ಆ ವಿಚಾರವಾಗಿ ನೀವು ಸ್ಟ್ರಕ್ ಆಗ್ತಿದ್ದೀರಾ. ಅದರಿಂದ ಹೊರಗಡೆ ಬರಬೇಕಿದೆ. ಈ ಒಂದು ವಾರದಲ್ಲಿ ಖಂಡಿತ ಅದರಿಂದ ಹೊರಗಡೆ ಬರ್ತಿದ್ದೀರಾ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ವಿಚಾರಗಳನ್ನು ನೀವು ತಿಳ್ಕೊಳ್ತಿದ್ದೀರಾ. ಆ ಹೊಸ ವಿಚಾರಗಳು ನಿಮ್ಮ ಲೈಫಲ್ಲಿ ಹೊಸ ಬೆಳಕನ್ನು ತಂದುಕೊಡ್ತಿದೆ, ಹೊಸ ದಾರಿನ ರೂಪಿಸ್ತಿದೆ. ಪಾಯಿಂಟ್ ನಂಬರ್ 1, ಗುರುಗಳ ಆಶೀರ್ವಾದ ಪಾಯಿಂಟ್ ನಂಬರ್ 1ಗೆ ಹೆಚ್ಚಾಗಿದೆ. ಶಿರ್ಡಿ ಸಾಯಿಬಾಬಾರ ಆಶೀರ್ವಾದ ಇದೆ, ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದೆ. ಈ ಒಂದು ವಾರದಲ್ಲಿ ನೀವು ಗುರುವಾರ ರಾಯರ ಮಠಕ್ಕೆ ನೀವೇನಾದರೂ ಭೇಟಿ ಕೊಡ್ತಿದ್ರೆ ನಿಮ್ಮ ಹೆಸರಲ್ಲಿ
ಸಂಕಲ್ಪಾರ್ಚನೆ ಮಾಡಿಸಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಸ್ವಲ್ಪ ಔಟ್ಸೈಡ್ ವ್ಯಕ್ತಿಗಳಿಂದ, ನಿಮ್ಮ ಕೆಲಸದ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರ್ಬೋದು, ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ತಿದೆ. ಅವರಿಂದ ಸ್ವಲ್ಪ ನೆಗೆಟಿವಿಟಿ ದೃಷ್ಟಿಗಳು ಹೆಚ್ಚಾಗ್ತಿದೆ. ನೀವು ತುಂಬ ಮುಂದುವರಿತಿದ್ದೀರಾ ಹಾಗೂ ನಿಮ್ಮ ಲೈಫಲ್ಲಿ ತುಂಬಾ ಗ್ರೋತ್ ಎಲ್ಲ ಆಗ್ತಿದೆ, ನೀವು ರಿಚ್ ಆಗ್ತಿದ್ದೀರಾ ಅನ್ನೋ ಒಂದು ಜಲಸಿ ಕೆಲವು ವ್ಯಕ್ತಿಗಳಿಗಿದೆ. ಅವರು ಅದನ್ನು ತೋರಿಸ್ಕೋತಿಲ್ಲ. ನೀವು ಅವ್ರ ಜೊತೆ ಹೇಗೆ ನೀವು ಹ್ಯಾಪಿಯಾಗಿದ್ದೀರಾ, ಆ ವ್ಯಕ್ತಿನ ತುಂಬ ನಂಬಿದ್ದೀರಾ, ಅವ್ರಿಗೂ ಒಳ್ಳೆಯದನ್ನು ಬಯಸ್ತಿದ್ದೀರಾ. ಬಟ್ ಅವರು ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಥಿಂಕಿಂಗ್, ಒಳ್ಳೆ ಥಾಟ್ಸ್ ಇಲ್ಲದೆ ಇರ್ಬೋದು. ಅದು ಈ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗ್ತಿದೆ. ಫೈಲ್ ನಂಬರ್ 1. ಎಸ್, ನಿಮ್ಮ ಗ್ರ್ಯಾಂಡ್ ಫಾದರ್, ನಿಮ್ಮ ಅಜ್ಜ ಅಜ್ಜಿಯ ಆಶೀರ್ವಾದ ಕೂಡ ನಿಮಗೆ, ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ, ನಿಮ್ಮ ಹಿರಿಯರ ಆಶೀರ್ವಾದ ಕೂಡ ಇದೆ. ಈ ಒಂದು ವಾರದಲ್ಲಿ ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ ಅದಕ್ಕೆ ನಿಮ್ಮ ಪೂರ್ವಜರ ಆಶೀರ್ವಾದ ಜೊತೆಗೆ ನೀವು ನಂಬಿರುವಂಥ ದೈವದ ಆಶೀರ್ವಾದ ಹೆಚ್ಚಾಗಿ ಇದೆ. ಕೃಷ್ಣ ಪರಮಾತ್ಮನ ಆಶೀರ್ವಾದ ಕೂಡ ಫೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ನೀವು ಯಾವುದೋ ಪ್ರೀತಿ ವಿಚಾರವಾಗಿ ಯಾವುದೇ ಒಂದು ಕ್ಲಾರಿಟಿ ಬರಬೇಕಾಗಿದೆ, ಡಿಸಿಷನ್ಸ್ ತಗೋಬೇಕಾಗಿದೆ, ಅದಕ್ಕೆ ಒಂದು ಒಳ್ಳೆ ದಾರಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಯಾರು ಥರ್ಡ್ ಪಾರ್ಟೀಸ್ ನಿಮ್ಮ ಒಂದು ಪ್ರೀತಿಯಲ್ಲಿ ಸಮಸ್ಯೆಯನ್ನು ಮಾಡ್ತಿದ್ದಾರೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದು ಈ ಒಂದು ವಾರದಲ್ಲಿ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದೀರಾ. ಹೆಚ್ಚಾಗಿ ಫೈಲ್ ನಂಬರ್ 1, ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಒಳ್ಳೆ ನಿರ್ಧಾರಗಳನ್ನ ನೀವು ತಗೋತಿದ್ದೀರಾ. ಹಾಗೆ ನಿಮ್ಮ ಪ್ರೀತಿ ವಿಚಾರ ನಿಮ್ಮ ಫ್ಯಾಮಿಲಿಗೂ ಕೂಡ ಈ ಒಂದು ವಾರದಲ್ಲಿ ತಿಳಿಸ್ತಿರ್ಬೋದು. ಫೈಲ್ ನಂಬರ್ 1. ಎಸ್, ರಾಧಾಕೃಷ್ಣರ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ನೀವು ನಂಬಿರೋ ಪರ್ಸನ್ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಹಾಗೆ ನೀವು ಕೂಡ ರಾಧಾಕೃಷ್ಣರ ಪ್ರಾರ್ಥನೆ ಮಾಡಿರ್ಬೋದು. ಫೈಲ್ ನಂಬರ್ 1. ಖಂಡಿತ ನಿಮ್ಮ ಪ್ರೀತಿ ಗಟ್ಟಿ ಆಗ್ತಿದೆ. ಯಾರೇ ಥರ್ಡ್ ಪಾರ್ಟೀಸ್ ಇರಲಿ, ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಯಾರೇ ಥರ್ಡ್ ಪಾರ್ಟೀಸ್ ಇರಲಿ, ಆ ಒಂದು ವ್ಯಕ್ತಿಯಿಂದ ಆ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಆಗ್ತಿದ್ದಾರೆ. ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ನಿಮ್ಮ ಪಾರ್ಟ್ನರ್ ಜೊತೆ. ಫೈಲ್ ನಂಬರ್ 1. ಯಾವುದೇ ಒಂದು ನಿರ್ಧಾರ ತಗೋತಿದ್ರೆ ಖಂಡಿತ ಆ ನಿರ್ಧಾರಗಳು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆಗ್ತಿದೆ. ಎಸ್, ನೀವು ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಸಿಗ್ಬೋದು. ಫೈಲ್ ನಂಬರ್ 1. ಮನಸ್ಸಲ್ಲಿ ಇರೋ ಮಾತನ್ನ ಹೇಳಿದರೆ ಎಲ್ಲಿ ಏನು ಅನ್ಕೋತಾರೋ, ಬೇಜಾರಾಗುತ್ತೋ ಅಥವಾ ಏನಾಗುತ್ತೆ ಅಂತ, ಖಂಡಿತ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಒಂದ್ಸತಿ ನಿಮ್ಮ ಪರ್ಸನ್ ಜೊತೆ ಮಾತಾಡಿದಾಗ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ಬೋದು. ಎಸ್, ಬೆಳ್ಳಿ ಕಡಗ ಆಗಿರಬಹುದು, ಬೆಳ್ಳಿ ಸಂಬಂಧಪಟ್ಟಾಗ ನೀವು ಕೈಯಲ್ಲಿ ಏನಾದರೂ ರಿಂಗ್ ಸಮಥಿಂಗ್ ಏನಾದರೂ ಈ ರೀತಿ ರಿಂಗ್ ಆಗಿರ್ಬೋದು, ಬೆಳ್ಳಿ ಕಡಗಗಳಾಗಿರ್ಬೋದು, ಈ ರೀತಿ ಏನಾದರೂ ನೀವು ಧರಿಸಿದ್ರೆ ಅದು ಎಲ್ಲಾದರೂ ಕಳೆದು ಹೋಗ್ಬೋದು. ನಿಮ್ಮ ವಸ್ತುಗಳ ಬಗ್ಗೆ ಗಮನ ಕೊಡಿ. ಬಿಕಾಸ್ ಅದು ನೀವೇನಾದರೂ ಬಿಚ್ಚಿಟ್ಟಿದ್ರೆ ಅದು ಯಾರಾದರೂ ತೆಗೆದುಕೊಳ್ಬೋದು. ಅದರಿಂದ ಸ್ವಲ್ಪ ನಿಮ್ಮ ನೆಗೆಟಿವಿಟೀಸ್ ಆಗ್ಬೋದು. ಆ ವಿಚಾರವಾಗಿ ನಿಮ್ಮ ವಸ್ತುಗಳ ವಿಚಾರವಾಗಿ ಗಮನ ಇರಲಿ. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಇನ್ನೊಂದು ಸೂಕ್ಷ್ಮವಾದ ವಿಚಾರಗಳನ್ನ ನೀವು ಈ ಒಂದು ವಾರದಲ್ಲಿ ಗಮನ ಕೊಡ್ತಿದ್ದೀರಾ. ಯಾಕೆ ಬ್ಯಾಕ್ ಓವರ್ ವೀಕ್ಸಲ್ಲಿ ತುಂಬ ಡ್ರಾಪ್ ಆಯಿತು, ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಇಲ್ಲ, ಹಾಗೆ ತುಂಬ ಟೆನ್ಷನ್ ಇದೆ, ಮನೆಯಲ್ಲಿ ಕಿರಿಕಿರಿ ವಾತಾವರಣ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮ ಜೊತೆ ಇರೋ ವ್ಯಕ್ತಿಗಳೇ ಯಾಕೋ ತುಂಬ ಡಿಸಪಾಯಿಂಟ್ ಮಾಡ್ತಿದ್ದಾರೆ, ಹಾಗೂ ನಿಮ್ಮ ಕೆಲಸದಲ್ಲಿ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ನವಡೇಸ್ ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ನಿಮ್ಮ ಮನಸ್ಸಲ್ಲಿರೋ ಕ್ವಶನ್ಗೆ ಈ ಒಂದು ವಾರ ನಿಮಗೆ ಆನ್ಸರ್ ಸಿಗ್ತಿದೆ. ಬಿಕಾಸ್ ಬ್ಯಾಕ್ ಓವರ್ ವೀಕ್ಸಲ್ಲೋ ಬ್ಯಾಕ್ ಓವರ್ ಮಂತ್ಸಲ್ಲೋ ನಿಮ್ಮ ವಸ್ತುಗಳಿಂದ ಸ್ವಲ್ಪ ನೆಗೆಟಿವಿಟೀಸ್ ನಿಮಗೆ ಆಗಿರ್ಬೋದು. ನಿಮ್ಮ ಫೋಟೋಸೇ ಆಗಿರ್ಬೋದು, ನಿಮ್ಮ ವಸ್ತುಗಳು ಯಾರಿಗೂ ಕೊಡದೆ ಹೋದರೂ ನಿಮ್ಮ ಫೋಟೋಸ್ ಕೆಲವು ವ್ಯಕ್ತಿಗಳು ಅದರಿಂದ ನಿಮಗೆ ನೆಗೆಟಿವಿಟೀಸ್ನ ಮಾಡಿರ್ಬೋದು. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಅದರಿಂದ ಸ್ವಲ್ಪ ನೀವು ಅಪ್ಸೆಟ್ ಆಗಿರ್ಬೋದು. ಬಟ್ ನಿಮ್ಮ ಪ್ರಾಬ್ಲಮ್ಸ್ಗಿಂತ ನಿಮ್ಮ ಶತ್ರುಗಳು ನೀವು ಬೆಳೀತಿರೋದನ್ನು ನೋಡಿ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಆ ಕ್ಲೆನ್ಸ್ ಮಾಡಲಿಕ್ಕೆ ನಿಮಗೆ ದಾರಿ ಸಿಗ್ತಿಲ್ಲ, ನನಗೆ ಯಾರು ಸಪೋರ್ಟ್ ಇಲ್ಲ, ಹೇಗೆ ನಾನು ಮುಂದೆ ಹೋಗ್ಬೋದು ಅಂದರೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಹೊಸ ವ್ಯಕ್ತಿಗಳಿಂದ ಈ ದಾರಿಗಳು ನಿಮಗೆ ಏನು ಸ್ಟ್ರಕ್ ಆಗಿದೆ ಆ ಸ್ಟ್ರಕ್ಕಿಂದ ರಿಲೀಸ್ ಆಗ್ತಿದ್ದೀರಾ. ಫೈಲ್ ನಂಬರ್ 1. ನಿಮ್ಮ ಹಳೆ ವೆಹಿಕಲ್ ಕೂಡ ಎಕ್ಸ್ಚೇಂಜ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ವಿಚಾರದಲ್ಲಿ ಗಮನ ಕೊಡ್ತಿದ್ದೀರಾ. ಫೈಲ್ ನಂಬರ್ 1. ಯಾರು ಇಲ್ಲಿ ಸಂಗೀತ ಅಭ್ಯಾಸನ ಅರ್ಧದಲ್ಲೇ ನಿಲ್ಲಿಸಿದ್ರಿ, ಖಂಡಿತ ಈ ಒಂದು ವಾರದಲ್ಲಿ ಮತ್ತೆ ನಿಮ್ಮ ಸಂಗೀತ ಅಭ್ಯಾಸನ ಮಾಡ್ತಿರ್ಬೋದು.
ಇನ್ನಷ್ಟು ಹೊಸ ದಾರಿನ ನೀವು ರೂಪಿಸ್ಕೊತಿದ್ದೀರಾ, ಹೊಸ ದಾರಿ ಕಡೆ ಗಮನ ಕೊಡ್ತಿದ್ದೀರಾ, ನೀವು ಬ್ಯುಸಿಯಾಗಿರಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಭಾಳಷ್ಟು ಚೇಂಜಸ್ ಇದೆ. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ, ರಾಧಾಕೃಷ್ಣರ ಆಶೀರ್ವಾದ ಪ್ಯಾನ್ ನಂಬರ್ 1ಗೆ ಹೆಚ್ಚಾಗಿದೆ. ಹಾಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಹೆಚ್ಚು ಬರ್ಡ್ಸಸ್ನ ನೋಡ್ತಿದ್ದೀರಾ, ಹೆಚ್ಚು ಸ್ಟಾರ್ಸ್ನ ನೋಡ್ತಿದ್ದೀರಾ, ಮನಸ್ಸಿಗೆ ಇಷ್ಟ ಆಗಿರೋಂಥ ಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಮನಸ್ಸಿಗೆ ಇಷ್ಟ ಆಗಿರೋ ಊಟನ ಮಾಡಬೇಕು ಅಂತ ಆಸೆ ಆಗ್ತಿದೆ. ಹಾಗೆ ಇಷ್ಟಪಟ್ಟಿರುವಂಥ ವಸ್ತುಗಳನ್ನೇ ಪರ್ಚೇಸ್ ಮಾಡಬೇಕು ಅನ್ನಿಸ್ತಿದೆ. ಇಷ್ಟು ದಿವಸ ಯಾಕೋ ನಿಮ್ಮನ್ನೇ ನೀವು ಕಟ್ಟಾಕೊಂಡಿದ್ರಿ, ಬಟ್ ಈ ಒಂದು ವಾರ ನಿಮಗೋಸ್ಕರ ನೀವು ಸಮಯನ ಕೊಡ್ತಿದ್ದೀರಾ. ಸೆಲ್ಫ್ ಕೇರ್, ಸೆಲ್ಫ್ ಲವ್ ಹೆಚ್ಚಾಗ್ತಿದೆ. ಪ್ಯಾನ್ ನಂಬರ್ 1 ಇಟ್ಸ್ ವೆರಿ ಗುಡ್. ಆ್ಯಂಡ್ ಪ್ಯಾನ್ ನಂಬರ್ 1 ನಿಮಗೋಸ್ಕರ ನೀವೇನು ಕೆಲಸಗಳನ್ನ ಮಾಡ್ತಿದ್ದೀರಾ ಖಂಡಿತ ನಿಮಗೆ ತುಂಬ ಮನಸ್ಸಿಗೆ ಇಷ್ಟ ಆಗ್ತಿದೆ. ಹಾಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆ ಪ್ರೊಟೆಕ್ಟ್ ಆಗಿದೆ. ಈ ಬ್ಯಾಕ್ ಓವರ್ ವೀಕಲ್ಲಿ ನೀವೆಲ್ಲೇ ಟ್ರಾವೆಲ್ ಮಾಡಿದ್ರು ಸ್ವಲ್ಪ ನಿಮ್ಮ ಗಾಡಿ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಸಮಥಿಂಗ್ 2 ವೀಲರ್ ಆರ್ 4 ವೀಲರ್ ಎನಿಥಿಂಗ್ ಸ್ಕಿಡ್ ಆಗಿರ್ಬೋದು, ಬಟ್ ನಿಮ್ಗೆ ಯಾವುದೇ ರೀತಿ ಅಪಾಯ ಆಗಿಲ್ಲ. ಅದರಿಂದ ನಿಮ್ಮನ್ನ ತಾಯಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಒಂದ್ಸತಿ ನಿಮ್ಮ ಗಾಡಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕ್ಲೆನ್ಸ್ ಮಾಡಿ ಆನಂತರ ಮುಂದೆ ಹೋಗಿ. ಖಂಡಿತ ಕೆಲವು ದೃಷ್ಟಿಗಳು ನಿಮ್ಮ ಮೇಲೆ, ನಿಮ್ಮ ವೆಹಿಕಲ್ ಮೇಲೆ, ನಿಮ್ಮ ವಸ್ತುಗಳ ಮೇಲೆ, ನಾವು ದಿನನಿತ್ಯ ಬಳಸೋ ವಸ್ತುಗಳ ಮೇಲೂ ಕೂಡ ದೃಷ್ಟಿ ತಾಗಿರುತ್ತೆ. ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಪ್ಯಾನ್ ನಂಬರ್ 1 ನಿಮ್ಮ ಮನೆ ದೇವರ ದರ್ಶನ ನೀವು ಮಾಡದೇ ಇರೋದ್ರಿಂದ ಸ್ವಲ್ಪ ನಿಮ್ಮ ಕನಸುಗಳು ಹಾಗೂ ನಿಮ್ಮ ಕನಸಲ್ಲಿ ಸೂಚನೆಗಳು ಹಾಗೂ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಅಡೆತಡೆಗಳು ಆಗ್ತಿರ್ಬೋದು. ಯಾವುದಾದ್ರೂ ಅರಿಕೆನ ಮಾಡಿ ನೀವು ಪೆಂಡಿಂಗಲ್ಲಿ ಇಟ್ಟಿದ್ರೆ ನಿಮ್ಮ ಮನೆ ದೇವರ ದರ್ಶನ ನೀವು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 1 ಈ ಒಂದು ವಾರ ತುಂಬ ನೀವು ಅಂದ್ಕೊಂಡಿರೋದಕ್ಕಿಂತ ಬೇರೆ ರೀತಿಯಾದ ಒಂದು ಬದಲಾವಣೆಗಳಿದೆ. ನೀವು ಈ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ನಾವು ಇನ್ನಷ್ಟು ಒಳ್ಳೆಯ ಕೆಲಸ ನಿಮಗೆ ಆಫರ್ ಈ ಒಂದು ವಾರದಲ್ಲಿ ಸಿಗ್ತದೆ. ಯಾರನ್ನು ತುಂಬ ನಂಬಿದ್ದೀರಾ ಅಥವಾ ಯಾರನ್ನು ಈ ಒಂದು ವಾರದಲ್ಲಿ ನಂಬಿ ನೀವೇನಾದರೂ ಹಣನ ಇನ್ವೆಸ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಗಮನ ಕೊಡಿ. ಆ ವ್ಯಕ್ತಿ ಮೇಲೆ ಗಮನ ಕೊಡಿ. ಪ್ಯಾನ್ ನಂಬರ್ 1 ಎಸ್, ಕಾನೂನಿನ ಮುಖಾಂತರವಾಗಿ ನೀವೇನೇ ಕೆಲಸಗಳು ಪೇಪರ್ಗಳ ಮೇಲೆ ಸೈನ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಹಣನ ಕೊಡಿದ್ರೆ ಕಾನೂನಿನ ಮುಖಾಂತರವಾಗಿ ಏನಾದರೂ ಲೆಟರ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಿರೋದಾಗಿ ನೀವು ನಿರ್ಧಾರ ತಗೊಳ್ಳಿ. ಹಾಗೆ ಯಾವುದೇ ಒಂದು ಮಾತಿನಲ್ಲಿ ನೀವು ಏನೇನು ನಿರ್ಧಾರ ತಗೊಂಡ್ರು ಅದು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಆ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳು ಆಗ್ಬೋದು. ಪ್ಯಾನ್ ನಂಬರ್ 1 ಎಸ್, ನಿಮ್ಮ ಈ ಒಂದು ವಾರದಲ್ಲಿ ನೀವೆಲ್ಲೇ ಟ್ರಾವೆಲ್ ಮಾಡಲಿ, ಕೆಲಸಗಳಿಗೆ ಹೋಗಲಿ ಅಥವಾ ನೀವೇನಕ್ಕೆ ಹೋಗಲಿ, ಒಂದಿಷ್ಟು ಕುಂಕುಮ ಆಗಿರಬಹುದು, ವಿಭೂತಿ ಆಗಿರ್ಬೋದು ಅಥವಾ ಕಪ್ಪು ಆಗಿರಬಹುದು, ಆ ಒಂದು ನಿಮ್ಮ ಹಣೆ ಮೇಲೆ ಇರಲಿ. ಖಂಡಿತ ಯಾವುದೇ ದೃಷ್ಟಿ ನಿಮಗೆ ಈ ಒಂದು ವಾರದಲ್ಲಿ ತಾಗೋದಿಲ್ಲ. ಪ್ಯಾನ್ ನಂಬರ್ 1 ಎಸ್. ಸಿ ಏಂಜಲ್ ಆ್ಯಂಡ್ ಆನ್ಸಿಸ್ಟರ್ಸಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ, ನಿಮ್ಮ ಆನ್ಸಿಸ್ಟರ್ಸ್ ಹಾಗೂ ಏಂಜಲ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಈ ಒಂದು ವಾರದಲ್ಲಿ ಅನ್ನೋದನ್ನು ನೋಡೋಣ. ಕೆಲವು ವಿಚಾರಗಳಲ್ಲಿ ತುಂಬ ಟೆನ್ಷನ್ ಆಗಿರ್ಬೋದು. ಆ ಟೆನ್ಷನಿಂದ ಫ್ರೀ ಆಗ್ತಿದ್ದೀರಾ. ಹಾಗೆ ನಿಮ್ಮಂದ್ರೆ ಕೆಲವು ಏನೋ ಒಂದು ನಿಮ್ಗೆ ಇಷ್ಟ ಆಗಿದ್ದನ್ನು ಮಾಡೋಕ್ಕಾಗದೆ ಅದನ್ನು ಕಟ್ಟಾಕಿದ್ರಿ, ಅದನ್ನು ರಿಲೀಸ್ ಮಾಡ್ತಿದ್ದಾರೆ ನಿಮ್ಮ ಪೂರ್ವಜರರು ಹಾಗೂ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮಿರರ್ ಗಾರ್ಡಿಯನ್ಸ್, ಖಂಡಿತ ಆರ್ಟ್ ಗಾರ್ಡಿಯನ್ಸ್ ನಿಮಗೆ ತುಂಬಾ ಈ ಒಂದು ವಾರದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬಾ ಹೊಸ ನಿರ್ಧಾರಗಳು, ಹೊಸ ದಾರಿ ನಿಮಗೆ ಸಿಗ್ತಿದೆ. ನಿಮ್ಮ ವರ್ಲ್ಡ್, ನಿಮ್ಮ ಪಾರ್ಟ್ನರ್ ಅಂತ ನಿಮಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಆ ವ್ಯಕ್ತಿ ಮೇಲೆ ನೀವು ತುಂಬ ಗೌರವ, ಪ್ರೀತಿ ಇಟ್ಟಿದ್ದೀರಾ. ಹಾಗೆ ನಿಮ್ಮ ನಂಬಿಕೆ, ವಿಶ್ವಾಸಕ್ಕೆ ಅವರು ಖಂಡಿತ ಅರ್ಹರಾಗಿದ್ದಾರೆ. ಹಾಗೆ ನಿಮ್ಮ ಪ್ರೀತಿ ಇನ್ನಷ್ಟು ಹೊಸ ದಾರಿನ ನಿಮ್ಮ ಲೈಫಲ್ಲಿ ಹೊಸ ದಾರಿಗಳು ನಿಮಗೆ ಸಿಗ್ತಿದೆ. ಹಾಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಕೂಡ ನಿಮಗೆ ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಎಂಗೇಜ್ಮೆಂಟ್ ಕೂಡ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ತಿರ್ಬೋದು. ಈ ಒಂದು ವಿಚಾರಗಳು, ಹೊಸ ವಿಚಾರಗಳು, ಶುಭ ಕಾರ್ಯ ಸುದ್ದಿಗಳನ್ನ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಶೇರ್ ಮಾಡ್ತಿರ್ಬೋದು. ಒಂದು ಒಳ್ಳೆ ನಿರ್ಧಾರನ ನೀವು ತಗೊಳ್ತಿದ್ದೀರಾ. ಪ್ಯಾನ್ ನಂಬರ್ 1 ಎಸ್. ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಉಡುಗೊರೆ ಸಿಗ್ತಿರ್ಬೋದು. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎನಿವನ್, ಅಥವಾ ನೀವೇ ಅವ್ರಿಗೆ ಗಿಫ್ಟ್ ಮಾಡ್ತಿರ್ಬೋದು.
ಈ ಒಂದು ವಾರ ನಿಮಗೆ ತುಂಬ ಸ್ಪೆಷಲ್ ಅನ್ನಿಸ್ತಿದೆ. ಬಿಕಾಸ್ ಈ ಒಂದು ವಾರ ನೀವು ಯಾವ ರೀತಿ ಶುರು ಮಾಡಿರ್ಬೋದು, ಬಟ್ ಈ ಒಂದು ವಾರದಲ್ಲಿ ಹ್ಯಾಪಿನೆಸ್ ಹೆಚ್ಚಾಗಿ ಪ್ಯಾನ್ ನಂಬರ್ 1 ಹೆಚ್ಚಾಗಿ ಇದೆ. ಹಾಗೆ ನಾಗಲೇ ಹೇಳಿದಾಗೆ ಸ್ಟಾರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಹಾಗೆ ಹೆಚ್ಚಾಗಿ ನಿಮ್ಮ ಫೋನ್ನಲ್ಲಿ ಕೂಡ ವಾಲ್ಪೇಪರ್ಸ್ ಕೂಡ ಚೇಂಜ್ ಮಾಡ್ತಿರ್ಬೋದು. ಅದು ನಿಮ್ಮ ಮನಸ್ಸಿಗೆ ತುಂಬಾ ಚೇಂಜಸ್ ಅನಿಸ್ಬೋದು. ಅಥವಾ ನಿಮ್ಮ ಫೋನ್ನೇ ಚೇಂಜಸ್ ಮಾಡ್ತಿರ್ಬೋದು. ಹೊಸ ಮೊಬೈಲ್ ಕೂಡ ನೀವು ಪರ್ಚೇಸ್ ಮಾಡ್ತಿರ್ಬೋದು. ಪ್ಯಾನ್ ನಂಬರ್ 1 ಈ ಒಂದು ವಾರ ನಿಮ್ಮ ಒಂದು ಔಟ್ಲುಕ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಮನಸ್ಸು ಕೂಡ ಈ ಒಂದು ವಾರದಲ್ಲಿ ತುಂಬ ಕಾಮ್ ಆಗಿ ಹ್ಯಾಪಿಯಾಗಿದೆ. ಹಾಗೆ ನಿಮ್ಮ ಸುತ್ತ ಇರುವಂಥ ಪರಿವಾರದ ವ್ಯಕ್ತಿ ಕೂಡ ನಿಮ್ಮ ವಿಚಾರದಲ್ಲಿ ತುಂಬಾ ಗೌರವ ಪ್ರೀತಿ ಕೊಡ್ತಿದ್ದಾರೆ. ಯಾವ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ ಖಂಡಿತ ಬ್ಯಾಕ್ ಆಗಬೇಡಿ. ಅದು ಸ್ಟ್ರಕ್ ಆಗ್ತಿದೆ, ನನಗೆ ಏನು ನಿರ್ಧಾರ ತೊಗೋಬೇಕು ಗೊತ್ತಾಗ್ತಿಲ್ಲ ಅಂತ ನಿಮ್ಮ ಮನಸ್ಸಿಗೆ ನೀವು ಮಾಡೋದನ್ನ ಸರಿ ಅನಿಸ್ತಿದೆ, ಖಂಡಿತ ಮೂವ್ ಆನ್ ಆಗಿ. ಪೈಲ್ ನಂಬರ್ 1 ಈ ಒಂದು ವಾರ ಪೈಲ್ ನಂಬರ್ 1ಗೆ ಖಂಡಿತ ತುಂಬಾ ಪ್ರೊಟೆಕ್ಷನ್ ಇದೆ. ಹೊಸ ಪ್ರೀತಿ ಕೂಡ ಬರ್ತಿದೆ. ಯಾರಿಲ್ಲಿ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮನ್ನು ಯಾರು ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಈ ಒಂದು ವಾರದ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ ವ್ಯಕ್ತಿಗಳು ತುಂಬ ದಿಸೆಗಳಿಂದ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ವೇಟ್ ಮಾಡ್ತಿರ್ಬೋದು. ಪ್ಯಾನ್ ನಂಬರ್ 1 ಕೆಲವರೆಗಿಲಿ ಖಂಡಿತ ವ್ಯಕ್ತಿ ನಿಮಗೆ ಈ ಒಂದು ವಾರದಲ್ಲಿ ಪ್ರಪೋಸ್ ಮಾಡ್ತಿರ್ಬೋದು. ಆನ್ಲೈನಲ್ಲಾದರೂ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು. ಬಟ್ ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ. ಕೆಲವು ನಿರ್ಧಾರಗಳನ್ನ ನೀವೇನು ತೊಗೋತಿದ್ದೀರಾ ಖಂಡಿತ ನಂಬಿಕೆ ಇಡಿ. ಹಾಗೆ ನೀವು ಯಾರಿಗೆ ಹಣ ಆಗಿರ್ಬೋದು, ನಿಮ್ಮ ವಸ್ತುಗಳಾಗಿರ್ಬೋದು ಅಥವಾ ಯಾವುದೇ ವಿಚಾರವಾಗಿ ನೀವು ನಿರ್ಧಾರ ತಗೋಬೇಕಿದ್ರೂ ಸ್ವಲ್ಪ ಯೋಚನೆ ಮಾಡಬೇಕಿದೆ ಈ ಒಂದು ವಾರದಲ್ಲಿ. ಹಾಗೆ ಎಲ್ಲವೂ ಸಕ್ಸಸ್ ಆಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1 ನೋ ನೀಡ್ ಟು ವರಿ. ಯಾವುದಕ್ಕೂ ವರಿ ಮಾಡಬೇಡಿ ಆ್ಯಂಡ್ ಯಾವುದನ್ನು ಸ್ಟಾಪ್ ಮಾಡಬೇಡಿ, ಟೆನ್ಷನ್ ಆಗಬೇಡಿ. ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡ್ತಿದ್ದೀರಾ. ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ಪ್ರೇಯರ್ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ನಿಮ್ಮ ಪ್ರೀತಿ ವ್ಯಕ್ತಿ ಖಂಡಿತ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಪೈಲ್ ನಂಬರ್ 1 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ ಯಾವ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ ಅಥವಾ ಯಾವ ಕೆಲಸದಲ್ಲಿ ನಿಮಗೆ ಇನ್ನಷ್ಟು ತಡ ಆಗ್ತಿದೆ, ಲೇಟ್ ಅನ್ನಿಸ್ತಿದೆ. ಈ ಒಂದು ವಾರದಲ್ಲಿ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಯಾವುದೋ ಕೆಲಸಗಳು ತಡ ಆಗಿತ್ತು ಅದು ಫಾಸ್ಟಾಗಿ ಮೂವ್ ಆಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2 ಹಾಗೆ ತುಂಬ ಪುರಾತನವಾದ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ತಿರ್ಬೋದು. ಅದು ಪಾರ್ವತಿ ಪರಮೇಶ್ವರರ ಒಂದು ಸನ್ನಿಧಾನ ಆಗಿರಬಹುದು ಅಥವಾ ಕೃಷ್ಣನ ದೇವಸ್ಥಾನ ಆಗಿರಬಹುದು. ಏನಾದರೂ ನೀವು ಆ ಒಂದು ದೇವಸ್ಥಾನದಲ್ಲಿ ಸಂಕಲ್ಪ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ನೀವು ನಿರೀಕ್ಷೆ ಮಾಡಿರೋದಿಲ್ಲ ಒಂದು ಸ್ಥಳಕ್ಕೆ ಹೋಗ್ತೀನಿ ಅಂತ, ಬಟ್ ಈ ಒಂದು ವಾರದಲ್ಲಿ ಅನಿರೀಕ್ಷಿತವಾಗಿ ಆ ಸ್ಥಳಗಳಿಗೆ ಹೋಗ್ತಿರ್ಬೋದು. ಪೈಲ್ ನಂಬರ್ 2 ನಿಮಗೆ ತುಂಬಾ ಹ್ಯಾಪಿನೆಸ್ ಸಿಗ್ತಿದೆ. ಹಾಗೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ವಾರದಲ್ಲಿ ಯಾವ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ ಖಂಡಿತ ಚೇಂಜಸ್ ಇದೆ. ಹಾಗೆ ಯಾವುದು ಬೇಡ ಅಂತ ನಿಮಗೆ ತಡೆ ಆಗ್ತಿದೆ, ಆ ಕೆಲಸಗಳು ಆಗ್ತಿಲ್ಲ ಅಂದಾಗ ನೀವು ಅದು ಇನ್ನಷ್ಟು ಒತ್ತಾಯಿಸಿ ಕೆಲಸದ ಬಗ್ಗೆ ಗಮನ ಕೊಟ್ಟಿದ್ದೀರಾ ಹಾಗೂ ಅದಕ್ಕೆ ಹೆಚ್ಚಿನ ಹಣನ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಏನಾದರೂ ಸಮಥಿಂಗ್ ನೀವು ಹೆಚ್ಚಾಗಿ ಆ ಕೆಲಸದ ಬಗ್ಗೆ ಯಾವ ದಾರಿ ಬೇಡ ಅಂತ ದೇವರು ನಿಮಗೆ ತಡೆ ಹಾಕ್ತಿದ್ದಾರೆ. ಅದ್ರ ವಿಚಾರವಾಗಿ ನೀವು ತುಂಬ ಗೊಂದಲ ಮಾಡ್ಕೋತಿದ್ದಿರ್ಬೋದು. ಪೈಲ್ ನಂಬರ್ 1 ಅದು ನಿಮಗೆ ಅದಕ್ಕಿಂತ ಬೇರೆ ಮಟ್ಟದ ಕೆಲಸಗಳು ಹಾಗೂ ಬೇರೆ ಚೇಂಜಸ್ ಆಗ್ತಿದೆ ಅನ್ನೋದನ್ನು ನಿಮಗೆ ಈ ಒಂದು ವಾರದಲ್ಲಿ ತಿಳಿತಿದೆ. ಹಾಗೆ ಬೇರೆ ಕೆಲಸಕ್ಕೂ ಕೂಡ ನೀವು ಜಂಪ್ ಅಪ್ ಆಗ್ತಿದ್ದೀರಾ.
ಪಾಲ್ ನಂಬರ್ 2, ಹಾಗೆ ಈ ಒಂದು ವಾರದಲ್ಲಿ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಅದು ನಿಮಗೆ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಿದೆ. ಯಾರು ಈ ಒಂದು ವಾರದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ, ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ವಾರ ನಿಮಗೆ ತುಂಬ ವಿಶೇಷ ಅನ್ನಿಸ್ತಿದೆ, ಹ್ಯಾಪಿನೆಸ್ ಅನ್ನಿಸ್ತಿದೆ. ಯಾವ ಕೆಲಸ ಬೇಡ ಅಂತ ತಡ ಆಗ್ತಿದೆ, ಅದ್ರ ಬಗ್ಗೆ ಹೆಚ್ಚು ಚಿಂತೆ ಬೇಡ. ಅದಕ್ಕೆ ನಾವು ಇನ್ನಷ್ಟು ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಹೊಸ ಕೆಲಸ ಕೂಡ ಸಿಗ್ತಿದೆ ಪ್ಯಾನ್ ನಂಬರ್ 2ಗೆ. ಹಾಗೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ಆ್ಯಂಡ್ ನಂಬಿದ ವ್ಯಕ್ತಿಗಳು ನನಗೆ ಮೋಸ ಮಾಡ್ತಿದ್ದಾರೆ, ಹಾಗೂ ನನಗೆ ಆ ವ್ಯಕ್ತಿಗಳನ್ನ ನಾನು ಎಷ್ಟು ಇಷ್ಟಪಟ್ಟಿದ್ದೀನಿ ಹಾಗೂ ಆ ವ್ಯಕ್ತಿಗೆ ಎಷ್ಟು ಗೌರವ ಕೊಟ್ಟಿದ್ದೀನಿ, ಅದರ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು, ಚಿಂತೆ ಮಾಡ್ಬೋದು, ಬೇಸರ ಇರ್ಬೋದು ಮನಸ್ಸಲ್ಲಿ. ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಜೊತೆಗೆ ನಿಮ್ಮ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಹಾಗೆ ಒಂದು ಇಷ್ಟು ದಿವಸ ಯಾವುದು ಸ್ಟ್ರಕ್ ಇದೆ ಅದು ಮ್ಯಾಜಿಕಲಿ ಬೇರೆ ರೀತಿಯಾಗಿ ವರ್ಕ್ ಆಗ್ತಿದೆ. ಯಾತಕ್ಕಾಗಿ ಸ್ಟ್ರಕ್ ಆಗಿದೆ ಹಾಗೂ ನಿಮಗೆ ಯಾಕೆ ಮೂಡ್ ಸ್ವಿಂಗ್ಸ್ ಹೆಚ್ಚಾಗ್ತಿದೆ, ತುಂಬ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಬರ್ತಿದೆ, ಹಾಗೂ ಯಾವುದೇ ನಿರ್ಧಾರ ತಗೊಳ್ಳೋಕ್ಕೂ ನಿಮಗೆ ಯಾಕೋ ತುಂಬ ಟೆನ್ಷನ್ ಅನ್ನಿಸ್ತಿದೆ. ಈ ಎಲ್ಲ ಒಂದು ಚಿಂತೆಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಯಾರಾದರೂ ಈ ಒಂದು ವಾರದಲ್ಲಿ ನಿಮಗೆ ವ್ಯಕ್ತಿಗಳೇನಾದರೂ ದೇವರ ಒಂದು ಕುಂಕುಮ ಆಗಿರ್ಬೋದು, ತಾಯ್ತ ಆಗಿರ್ಬೋದು, ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳೇನಾದರೂ ಸಮಥಿಂಗ್ ನಿಮಗೆ ಕೊಡಲಿಕ್ಕೆ, ಆ ವ್ಯಕ್ತಿಗಳ ಮೇಲೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ತಡೆ ಮಾಡಿ, ಅದನ್ನು ಈಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ತುಂಬ ಬಲವಂತವಾಗಿ ಯಾವುದು ನಿಮಗೆ ಒತ್ತಾಯಿಸಿ ನಿಮಗೆ ಕೇಳ್ತಿದ್ದಾರೆ ಅಥವಾ ನಿಮಗೆ ಕೊಡಲಿಕ್ಕೆ ಬರ್ತಿದ್ದಾರೆ ಏನಾದರೂ, ಅದನ್ನು ನೀವು ತೊಗೋಬೇಕು ಅನ್ಸಿದ್ರೆ ತೊಗೊಂಡಾದ್ಮೇಲೆ ಅದನ್ನು ನೀವು ಎಲ್ಲಾದರೂ ಗಿಡದ ಹತ್ರ ಎಲ್ಲಾದರೂ ಇಟ್ಬಿಡಿ. ಬಿಕಾಸ್ ಕೆಲವು ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳು, ಆ ರೀತಿ ಪ್ರಸಾದ ಆಗಿರ್ಬೋದು, ವಿಭೂತಿ, ತಾಯ್ತ, ಈ ರೀತಿ ಆದಂಥ ವಸ್ತುಗಳನ್ನು ನಿಮಗೆ ಏನಾದರೂ ಯಾವ ವ್ಯಕ್ತಿಗಳಾದರೂ ಅನುಮಾನ ಅನಿಸಿದ್ರೆ ಅದನ್ನು ನೀವು ಥ್ರೋ ಮಾಡಿ. ಬಿಕಾಸ್ ಅದರಿಂದ ಮುಂದೆ ನಿಮಗೆ ಸ್ವಲ್ಪ ಸ್ಟ್ರಕ್ ಅನ್ನಿಸ್ಬಹುದು, ಯಾವುದೇ ಕೆಲಸಗಳಲ್ಲಿ ಫೋಕಸ್ ಮಾಡೋಕ್ಕಾಗದೇ ಇರ್ಬೋದು. ಈ ಹೋದ ವೀಕಲ್ಲಿ ಕೂಡ ನಿಮ್ಗೆ ಏನಾದ್ರು ಈ ರೀತಿ ಆಗಿ ಏನಾದರೂ ಈಸ್ಕೊಂಡಿದ್ರೆ, ಯಾರು ವ್ಯಕ್ತಿಗಳು ನಿಮಗೆ ಫೋರ್ಸ್ ಮಾಡಿ ಅದನ್ನು ಈಸ್ಕೊಂಡು ಅದನ್ನು ನೀವು ತಾಯ್ತ ಆಗಿರ್ಬೋದು, ಕುಂಕುಮಗಳನ್ನೇನಾದ್ರು ಇಟ್ಕೋತಿದ್ರೆ, ಅದನ್ನು ಇಟ್ಕೊಂಡಿದ್ದ ಮರುಕ್ಷಣದಿಂದನೇ ನಿಮಗೆ ಸ್ವಲ್ಪ ಸುಸ್ತಾಗ್ತಿರ್ಬೋದು, ಟಯರ್ಡ್ ಅನಿಸ್ತಿರ್ಬೋದು. ನಿಮ್ಮ ಮಾತುಗಳು ಕೂಡ ಚಂಚಲತೆ, ಏನೋ ಒಂದು ರೀತಿ ಮನಸ್ಸು ಚಂಚಲತೆ, ಮಾತು ಕೂಡ ಯಾಕೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ, ಕಿರಿಕಿರಿಯಾದ ವಾತಾವರಣಗಳು ಅನ್ನಿಸ್ತಿರ್ಬೋದು. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನನಗೆ ಏನು ಎನರ್ಜಿ ಸಿಗ್ತಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಖಂಡಿತ ಅದನ್ನು ಕ್ಲೆನ್ಸ್ ಮಾಡ್ತಿದ್ದೀರ ಈ ಒಂದು ವಾರದಲ್ಲಿ. ಎಸ್, ಪಾಲ್ ನಂಬರ್ 2, ಈ ಒಂದು ವಾರ ನಿಮ್ಮ ಕೆಲಸದಲ್ಲಿ ಬದಲಾವಣೆಗಳಿದೆ. ಯಾವುದೋ ನಿಮಗೆ ತುಂಬಾ ಇಷ್ಟು ದಿವಸ ಟಯರ್ಡ್ ಅನಿಸ್ತಿತ್ತು, ಆ ಕೆಲಸದಲ್ಲಿ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹಾಗೆ ಕೆಲಸದ ವಿಚಾರವಾಗಿ ಯಾವುದೇ ಒಂದು ನಿರ್ಧಾರ ನೀವು ಒಂದು ವಾರದಲ್ಲಿ ತಗೊಳ್ತಿದ್ರು, ಆ ಕೆಲಸನ ಬಿಟ್ಟು ಬೇರೆ ಕೆಲಸಕ್ಕೆ ಜಂಪ್ ಆಗಬೇಕು ಅಂದ್ಕೊಂಡಿದ್ರೆ, ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಿದ್ರೆ, ಈ ಒಂದು ವಾರ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹೆಲ್ಪಿಂಗ್ ಪೀಪಲ್ಸ್, ಸಪೋರ್ಟಿಂಗ್ ಪೀಪಲ್ಸ್ ನಿಮಗೆ ಸಿಗ್ತಾ ಇದ್ದಾರೆ. ಯಾರು ನಿಮಗೆ ಶತ್ರುಗಳೇ ಕಾಣಿಸ್ತಿದ್ರು ಅವರು ನಿಮಗೆ ಮಿತ್ರರಾಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ವಾರ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಬದಲಾವಣೆಗಳಿದೆ. ಹಾಗೆ ಈ ಒಂದು ವಾರ ಸಿಂಗಲ್ಸ್ಗೆ ಲವ್ ಪ್ರಪೋಸಲ್ ಕೂಡ ಬರ್ತಿದೆ. ಪಾಲ್ ನಂಬರ್ 2, ಹಾಗೆ ಎಲ್ಲೂ ಪಯಣ ಬೆಳೆಸ್ತಿದ್ದೀರಾ, ಖಂಡಿತ ಆ ಪಯಣ ಬೆಳೆಸಿ. ಖಂಡಿತ ಆ ಪಯಣದಲ್ಲಿ, ಆ ಒಂದು ದಾರಿಯಲ್ಲಿ ನೀವು ಹೋಗುವಂತಹ ಸ್ಥಳ ತುಂಬಾ ವಿಶೇಷ ಅನ್ನಿಸ್ಬಹುದು. ಪಾಲ್ ನಂಬರ್ 2, ಹಾಗೆ ಯಾರೇ ನಿಮ್ಗೆ ಡೌನ್ ಅಪ್ ಮಾಡಲಿ, ಯಾರೇ ನಿಮಗೆ ಹರ್ಟ್ ಆಗಂಗೆ ಮಾತಾಡಲಿ, ಅಥವಾ ಈ ಹಿಂದೆ ಯಾರೇ ನಿಮ್ಗೆ ಈ ರೀತಿ ಮಾಡಿದ್ದಾರೆ, ಖಂಡಿತ ಈ ಒಂದು ವಾರ ಆ ವ್ಯಕ್ತಿಗಳೇ ನಿಮಗೆ ಹೆಲ್ಪನ್ನು ಕೇಳಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪಾಲ್ ನಂಬರ್ 2, ಎಸ್, ಯಾವುದಾದ್ರೂ ಒಂದು ವಾಸ್ತುವಿಗೆ ಸಂಬಂಧಪಟ್ಟಿರುವಂಥ ಗಿಡಗಳನ್ನ ನೀವು ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಅದು ನಿಮ್ಮ ಮನೆಗೆ ತುಂಬಾ ಈ ನೆಗೆಟಿವಿಟಿ ದೃಷ್ಟಿ ಇದೆ ಅದನ್ನು ತೆಗೆದಾಕ್ತಿದೆ. ಕೆಲವು ಒಡೆದೋಗಿರೋ ವಸ್ತುಗಳೇನಾದರೂ ಮನೇಲಿ ಇಟ್ಕೊಂಡಿದ್ರೆ ಅದು ನಿಮಗೆ ತುಂಬ ಇಷ್ಟ ಅಂತ, ಕೆಲವು ವ್ಯಕ್ತಿಗಳು ನಮ್ಗೆ ಇಷ್ಟ ಆಗಿರೋ ವಸ್ತುಗಳು ಅದು ಒಡೆದೋಗಿರಲಿ, ಡ್ಯಾಮೇಜ್ ಆಗಿರಲಿ, ಎಷ್ಟೇ ಹಳೇದಾಗಿರಲಿ ಅದನ್ನು ಥ್ರೋ ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ ಸಮಯಗಳಿರುತ್ತೆ, ಎಷ್ಟು ಕಾಲ ಅಂತ. ಖಂಡಿತ ಅದೇನಾದರೂ ನಿಮ್ಮ ಮನೆಯಲ್ಲಿ
ಒಡೆದೋಗಿರೋ ಗಾಜ್ ಐಟಮ್ಸ್ ಅಥವಾ ಉಪಯೋಗಿಸ್ದೇ ಏನೋ ತುಂಬ ಹಳೆಯ ವಸ್ತುಗಳೇನಾದರೂ ಇದ್ದರೆ ಅದನ್ನು ಕ್ಲೆನ್ಸ್ ಮಾಡಿ. ಇಲ್ಲ ಅದನ್ನು ತೊಳೆದಾದ್ರೂ ಇಡಿ. ಗಾಜ್ ಐಟಮ್ಸ್ ಆದರೆ ಖಂಡಿತ ಅದನ್ನು ಥ್ರೋ ಮಾಡಿ. ಪಾಯಿಂಟ್ ನಂಬರ್ 2, ಹಾಗೆ ನಿಮ್ಮ ಮಕ್ಕಳ ಸ್ಟಡಿ ಟೇಬಲ್ ಆಗಿರ್ಬೋದು, ಸ್ಟಡಿ ರೂಮ್, ಎನಿಥಿಂಗ್, ಅಲ್ಲಿ ಕೂಡ ನೀವು ಕ್ಲೆನ್ಸ್ ಮಾಡಿ. ಯಾವುದು ಅವ್ರಿಗೆ ಓದೋ ಕಡೆ ಕಾನ್ಸಂಟ್ರೇಷನ್ ಸಿಗ್ತಿಲ್ಲ, ತುಂಬ ಟಯರ್ಡ್ ಅನಿಸ್ತಿದೆ, ತುಂಬ ಹೆಡ್ ಪೇನ್ ಅನಿಸ್ತಿದೆ ಈ ಒಂದು ವಾರದಲ್ಲಿ, ಖಂಡಿತ ಆ ಒಂದು ಸ್ಥಳನ ಕ್ಲೆನ್ಸ್ ಮಾಡಿ. ಪಾಯಿಂಟ್ ನಂಬರ್ 2, ಅಲ್ಲಿ ಏನಾದರೂ ಅಗರಬತ್ತಿ, ಏನಾದರೂ ಧೂಪ ಅದ ರೀತಿ ಹೊಗೆನ ಕೊಡಿ. ಇನ್ನಷ್ಟು ಪಾಸಿಟಿವ್ ಚೇಂಜಸ್ ನಿಮ್ಮ ಮಕ್ಕಳಿಗೆ ಸಿಗ್ತಿದೆ. ಇನ್ನು ಹೈಯರ್ ಎಜುಕೇಷನ್ ಬಗ್ಗೆ ನೀವು ಚಿಂತೆ ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳು ಸ್ಟಡೀಸ್ ಮಾಡಬೇಕು ಅಂತ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಚೇಂಜಸ್ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಹಾಗೆ ಪಾಯಿಂಟ್ ನಂಬರ್ 2, ನೀವಿರುವಂಥ ಸ್ಥಳ ಕೂಡ ಚೇಂಜಸ್ ಆಗ್ತಿದೆ. ನೀವಿರುವಂಥ ಮನೆ, ವಾಸಿಸ್ತಿರುವ ಮನೆ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಅಥವಾ ಮನೆಯಲ್ಲಿರೋ ವಸ್ತುಗಳನ್ನ ಕೂಡ ಚೇಂಜಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಎಸ್, ತುಂಬ ವಿಚಾರಗಳಿದೆ, ತುಂಬ ವ್ಯಕ್ತಿಗಳ ಬಗ್ಗೆ ನಿಮ್ಗೇನು ಡೌಟ್ ಇದೆ ಆ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಈ ಒಂದು ವಾರ ನಿಮ್ಮ ಮನಸ್ಸು ಸುಮ್ಮನೆ ಇರ್ತಿಲ್ಲ. ಯಾವುದ್ರ ಬಗ್ಗೆ ಆದರೂ ಚಿಂತೆ ಇದೆ, ಯಾವುದ್ರ ಬಗ್ಗೆ ಆದರೂ ಏನಾದರೂ ಮಾಡಬೇಕು ಅಂತಿದೆ, ಅಥವಾ ಏನಾದರೂ ಹೆಚ್ಚಿನ ಒತ್ತಡ ಮಾಡ್ಕೊಳ್ಳೋದು, ಈ ರೀತಿ ಆಗ್ತಿದೆ. ಬಿಕಾಸ್ ಈ ಒಂದು ವಾರದಲ್ಲಿ ಹೆಚ್ಚು ನೀವು ಈ ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಅನ್ನೋಕ್ಕಿಂತ ನಿಮ್ಮನ್ನು ಯಾರು ಹಚ್ಕೊಂಡಿದ್ದಾರೆ, ನಿಮ್ಮನ್ನು ಯಾರು ನೀವು ತುಂಬ ಹಚ್ಕೊಂಡಿದ್ದೀರಾ ಆ ವ್ಯಕ್ತಿಗಳ ಬಗ್ಗೆ ಗೌರವ, ಪ್ರೀತಿ, ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಪ್ರೀತಿ ವ್ಯಕ್ತಿಗಳಾಗಿರ್ಬೋದು, ಅವ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ಪಾಯಿಂಟ್ ನಂಬರ್ 2, ಈ ಒಂದು ಮುಂದಿನ ದಿನಗಳಲ್ಲಿ ತುಂಬ ಇನ್ನಷ್ಟು ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಇನ್ನಷ್ಟು ಜವಾಬ್ದಾರಿ ಕೂಡ ಹೆಚ್ಚಾಗ್ತಿದೆ. ಹಾಗೆ ನಾ ಆಗಲೇ ಹೇಳಿದಾಗೆ ಈ ಒಂದು ವಾರದಲ್ಲಿ ನೀವು ಯಾವುದಾದ್ರೂ ಒಂದು ಮನಿ ಪ್ಲ್ಯಾನ್ಸ್ ಆಗಿರ್ಬೋದು, ವಾಸ್ತುಗೆ ಸಂಬಂಧಪಟ್ಟಿರುವಂತಹ ಪ್ಲ್ಯಾಂಟ್ಸ್ನ ನೀವು ತೊಗೊಂಡು ಬಂದು ನೆಡ್ತಿರೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿ ಸಿಗ್ತಿದೆ. ಎಸ್, ನಿಮಗಿನ್ನ ಹಿರಿಯ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಸಜೆಷನ್ ಮಾಡ್ತಿದ್ದಾರೆ, ಅವ್ರ ಮಾತುಗಳು ನಿಮಗೆ ಹೇಗೆ ಅರ್ಥ ಆಗ್ತಿದೆಯೋ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2, ಅದರಿಂದ ನಿಮಗೆ ತುಂಬಾ ಚೇಂಜಸ್ ಆಗ್ತಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕೋರ್ಟಲ್ಲಿ ಕೇಸಸ್ ನಡೆಸ್ತಿದ್ರೆ, ಅಥವಾ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಾಗ ಏನಾದರೂ ನಿಮ್ಮ ಹಿರಿಯರ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಅವ್ರ ಹತ್ರ ಅಮೌಂಟನ್ನು ಕೇಳಬೇಕು ಅಂದ್ಕೊಂಡಿದ್ರೆ, ಯಾವುದಾದ್ರೂ ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ, ಅಥವಾ ನಿಮ್ಮ ಒಂದು ಏನೇ ಒಂದು ಮನೆಗೆ ಸಂಬಂಧಪಟ್ಟಾಗೆ ಹೊಸ ಪ್ರಾಪರ್ಟಿನ ಪರ್ಚೇಸ್ ಮಾಡಲಿಕ್ಕೆ ನೀವೇನಾದರೂ ಹಣನ ಕೇಳೋದಿದ್ರೆ ನಿಮ್ಮ ಹಿರಿಯ ವ್ಯಕ್ತಿಗಳನ್ನ, ಖಂಡಿತ ಈ ಒಂದು ವಾರ ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಅವರು ಹೇಳೋ ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬಾ ಇಷ್ಟ ಆಗ್ತಿದೆ. ನಿಮ್ಮ ಲೈಫಲ್ಲಿ ಒಂದಿಷ್ಟು ದೊಡ್ಡ ಗ್ರೋತನ್ನು ನೋಡಲಿಕ್ಕೆ ನೀವೇನು ವೇಟ್ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬದಲ್ಲಿರೋ ಹಿರಿಯ ವ್ಯಕ್ತಿ, ನಿಮ್ಮ ತಂದೆ ತಾಯಿ ಕೂಡ ಅದನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಅವರ ಆಶೀರ್ವಾದದಿಂದ ನಿಮಗೆ ಇನ್ನಷ್ಟು ಹೊಸ ದಾರಿಗಳು ಕೂಡ ಸಿಗ್ತಿದೆ. ಯಾವುದು ದಾರಿ ಮುಚ್ಚೋಗಿದೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ದಾರಿ ಮುಚ್ಚೋಗಿದೆ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಹೊಸ ದಾರಿ ನಿಮಗೆ ಈ ಒಂದು ವಾರ ಸಿಗ್ತಿದೆ. ಅದಿನ್ನೂ ಮುಂದೆ ಯಾವುದು ಡೌನ್ ಆಗಿದೆ ಅಥವಾ ಯಾವ ದಾರಿ ನಿಮಗೆ ಸಿಗ್ತಿಲ್ಲ, ನನಗಿದಾಗೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಅಂದ್ಕೊಂಡು ಅದನ್ನು ಸ್ಟಾಪ್ ಮಾಡಿದ್ರಿ, ನಾವು ಅದು ಸ್ಟಾಪ್ ಆಗಿಲ್ಲ, ಇನ್ನಷ್ಟು ಮುಂದೆ ಹೋಗ್ತಿದೆ, ಇನ್ನಷ್ಟು ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, 444 ಟೈಮಿಂಗ್ಸ್ನ ನೀವು ವಾಚ್ ಮಾಡ್ತಿರ್ಬೋದು. ಗಾರ್ಡಿಯನ್ ಏಂಜಲ್ಸ್, ಆರ್ಕೇಂಜಲ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಫೀಮೇಲ್ ವ್ಯಕ್ತಿಗಳಿಂದ ಈ ಒಂದು ವಾರದಲ್ಲಿ ನಿಮಗೆ ಸಪೋರ್ಟ್ ಸಿಗ್ತಿದೆ. ಯಾರನ್ನು ನೀವು ಆ ವ್ಯಕ್ತಿಗಳಿಗೆ ನಿಮಗೆ ಸರಿ ಹೊಂದಿಲ್ಲ, ಅಥವಾ ಆ ವ್ಯಕ್ತಿಗಳು ನೋಡಿದ್ರೆ ನಿಮಗೆ ಕೋಪ ಅನಿಸುತ್ತೆ, ಸಿನ್ಸಿನ ಅನಿಸುತ್ತೆ, ಅಥವಾ ಆ ವ್ಯಕ್ತಿ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲ, ಆದರೂ ಆ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಾರೆ, ಇಷ್ಟಪಡ್ತಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಗೌರವ ಇದೆ. ಬಟ್ ನಿಮಗೆ ಆ ವ್ಯಕ್ತಿ ಮೇಲೆ ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ. ಯಾಕೋ ಅವರ ಎನರ್ಜೀಸ್ ನಿಮಗೆ ಇಷ್ಟ ಆಗ್ತಿಲ್ಲದೆ ಇರ್ಬೋದು, ಅವರ ಮಾತುಗಳು ಇಷ್ಟ ಆಗ್ತಿಲ್ಲದೆ ಇರ್ಬೋದು. ಈ ರೀತಿ ಈ ಒಂದು ವಾರದಲ್ಲಿ ಯಾವ ವ್ಯಕ್ತಿಗಳ ಜೊತೆ ನಿಮಗೆ ಈ ರೀತಿ ಆಗ್ತಿದೆ, ಪಾಯಿಂಟ್ ನಂಬರ್ 2, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಬೇಡ, ಆ ವ್ಯಕ್ತಿಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ. ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಬಟ್ ಈ ಒಂದು ವಾರ ನಿಮಗೆ ಯಾರ ಮೇಲೆ ಕಿರಿಕಿರಿ ಇದೆ ಆ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಇನ್ನಷ್ಟು ವಿಚಾರಗಳು
ನಿಮಗೆ ತಿಳಿತಿದೆ. ಹಾಗೆ ಕೆಲವು ನಿಮ್ಮ ಮನೆಯಲ್ಲಿರೋ ವಸ್ತುಗಳನ್ನು ಕೂಡ ಕ್ಲೆನ್ಸ್ ಮಾಡಬೇಕಿರ್ಬೋದು. ನಿಮ್ಮ ಮನೆ ಸುತ್ತ ಗಾರ್ಡನ್ಸ್ ಏನಾದರೂ ಇದ್ದರೆ ಗಿಡಗಳು, ಆ ಸುತ್ತನೂ ಕೂಡ ನೀವು ಕ್ಲೆನ್ಸ್ ಮಾಡ್ತಿರ್ಬೋದು, ಕ್ಲೆನ್ಸ್ ಮಾಡಬೇಕಿರ್ಬಹುದು. ಕೆಲವು ಡರ್ಟ್ಸ್ ನಿಮಗೆ ಎನರ್ಜೀಸ್ನ, ನಿಮ್ಮ ಒಂದು ಮನೆ ಸುತ್ತ ಇರುವಂಥ ಎನರ್ಜೀಸ್, ನಿಮ್ಮ ಮನೆ ಒಳಗಡೆ ಇರುವಂಥ ಎನರ್ಜೀಸ್ನ ಎಲ್ಲ ಕ್ಲೆನ್ಸ್ ಮಾಡ್ತಿದ್ದೀರಾ ಈ ಒಂದು ವಾರ. ಹಾಗೆ ಸ್ವಂತ ಮನೇನ ಏನು ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಏನಾದರೂ ಡಿಲೇ ಆಗ್ತಿದೆ, ಅಥವಾ ನಿಮ್ಗೆ ಇಷ್ಟ ಆಗಿರುವಂಥ ಮನೆ ವಾಸ್ತು ಇದ್ದು ಕೂಡ ನಿಮಗೆ ಅದನ್ನು ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ, ಅಮೌಂಟ್ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಇನ್ನಷ್ಟು ಪತ್ರಗಳ ಪ್ರಾಬ್ಲಮ್ಸ್ ಆಗ್ತಿದೆ, ಇದೆಲ್ಲದು ಈ ಒಂದು ವಾರದಲ್ಲಿ ಕ್ಲಿಯರ್ ಆಗ್ತಿದೆ. ಹಾಗೆ ಭೂ ಅರಸ್ವಾಮಿಯ ಆಶೀರ್ವಾದ ಕೂಡ, ಭೂಮಿಗೆ ಸಂಬಂಧಪಟ್ಟಾಗೆ ಭೂ ಅರಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿದೆ. ನೀವೇನಾದರೂ ಪ್ರಾರ್ಥನೆ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಏನಾದರೂ ದೇವರ ಅರ್ಕೆ ಮಾಡ್ಕೊಂಡಿದ್ರೆ ಖಂಡಿತ ಅದು ಕೂಡ ಈ ಒಂದು ವಾರದಲ್ಲಿ ಈಡೇರ್ತಿದೆ. ಪೈಲ್ ನಂಬರ್ 2. ಎಸ್, ಯಾವುದನ್ನು ನೀವು ಮಾತಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ನಿಮ್ಮ ಒಂದು ಮಾತುಗಳು ಕೆಲವು ವ್ಯಕ್ತಿಗಳಿಗೆ ಅರ್ಥ ಆಗದೆ ಇರ್ಬೋದು, ಬಟ್ ಲೇಟರ್ ಆನ್ ಅವ್ರಿಗೆ ನಿಮ್ಮ ಮಾತುಗಳು ಅರ್ಥ ಆಗ್ತಿದೆ, ನಿಮ್ಮ ಮನಸ್ಸು ಅರ್ಥ ಆಗ್ತಿದೆ. ಹಾಗೆ ನೀವು ಯಾವ ಪ್ರಾಬ್ಲಮಲ್ಲಿದ್ದೀರಾ, ಹಾಗೆ ನಿಮ್ಗೆ ಯಾವುದು ದಾರಿ ಬೇಕಿದೆ, ನಿಮಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಈ ಒಂದು ವಾರ ಹೆಚ್ಚಾಗ್ತಿದ್ದಾರೆ. ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದರೂ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ನೀವು ಅವ್ರ ಹತ್ರ ಹೆಲ್ಪ್ ಕೇಳದೆ ಹೋದ್ರು ಅವರೇ ನಿಮಗೆ ಹೆಲ್ಪ್ ಮಾಡುವಂತಹ ಮೈಂಡ್ಸೆಟ್ಟಲ್ಲಿದ್ದಾರೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್, ತಾಯಿ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ದುರ್ಗೆಯರ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ಬೋದು ಈ ಒಂದು ವಾರ. ಎಸ್, ಯಾವುದೇ ಒಂದು ಕೆಲಸ ಆಗಿರಲಿ ಅಥವಾ ಯಾವುದೇ ನಿಮ್ಮ ಶ್ರಮ ಆಗಿರಲಿ, ಆ ಕೆಲಸಕ್ಕೆ ಸಂಬಂಧಪಟ್ಟ ನೀವು ಎಷ್ಟೇ ಶ್ರಮ ಹಾಕಿದ್ರು ಅದು ಇನ್ನಷ್ಟು ಸಕ್ಸಸ್ ಆಗ್ತಿಲ್ಲ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಆಗ್ತಿದೆ. ಪೈಲ್ ನಂಬರ್ 2. ನಿಮ್ಮ ಅಂದ್ಕೊಂಡಿರೋ ದಿಕ್ಕಿನ ಬೇರೆ ರೀತಿಯ ಬದಲಾವಣೆಗಳು ಆಗ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸನ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಿರ್ಬೋದು. ಈ ಒಂದು ವಾರದಲ್ಲಿ ನಿಮಗೆ ಅದು ತುಂಬಾ ಸಂತೋಷ ಕೊಡ್ತಿದೆ. ಹಾಗೆ ಇನ್ನಷ್ಟು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಮಕ್ಕಳ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ಅವರ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ, ಅವರ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ನೀವು ಏನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಪ್ರಾರ್ಥನೆ ಈಡೇರ್ತಿದೆ. ಹೆಚ್ಚು ನೀವು ಯೆಲ್ಲೋ ಕಲರ್, ಪರ್ಪಲ್ ಕಲರ್ ಹಾಗೂ ರೆಡ್ ಕಲರ್ ಡ್ರೆಸ್ಸಸ್ನ ನೀವು ವೇರ್ ಮಾಡಿರ್ಬೋದು ಈ ಒಂದು ರೀಡಿಂಗ್ ನೋಡಬೇಕಿದ್ರೆ. ಎಸ್, ತುಂಬಾ ನಿಮ್ಮ ಮನಸ್ಸಲ್ಲಿ ಗೊಂದಲತೆ ಮಾಡ್ಕೊಂಡಿದ್ದೀರಲ್ಲ, ಆ ಗೊಂದಲತೆಯಿಂದ ಹೊರಗಡೆ ಬರ್ತಿದ್ದೀರಾ, ಒಂದೊಳ್ಳೆ ನಿರ್ಧಾರ ತಗೋತಿದ್ದೀರಾ. ಒಂದು ಕೆಲಸದ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿ ತುಂಬ ಗಲೇಬಿಲಿ ಮಾಡ್ಕೋತಿದ್ದೀರಾ. ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ಒಂದು ಕೆಲಸ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕೆಲಸದ ಬಗ್ಗೆ ಗಮನ ಕೊಡಿ. ಹಾಗೆ ಈ ಒಂದು ವಾರ ನಿಮಗೆ ತುಂಬ ವಿಶೇಷ ಅನ್ನಿಸ್ಬಹುದು. ಅದು ಸ್ಯಾಟರ್ಡೇ ತುಂಬ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು. ಏನಾದರೂ ಸಿಹಿ ಸುದ್ದಿಗಳನ್ನ ನೀವು ಕೇಳ್ತಿರ್ಬೋದು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನ ನೀವು ಮಾತಾಡ್ತಿರ್ಬೋದು. ಪೈಲ್ ನಂಬರ್ 2. ಎಸ್, 4th ಚಕ್ರ ಬ್ಲಾಕೇಜಸ್ ಇದೆ. ಸ್ವಲ್ಪ ನಿರ್ಧಾರಗಳು ಮನಸ್ಸಿಗೆ, ಯಾರೇ ನೀವು ಮಾತಾಡಿದ್ರು ಬೇಗ ಅಪ್ಸೆಟ್ ಆಗ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಟೆನ್ಷನ್ ಇದೆ, ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಹೆಚ್ಚು ನಿಮಗೆ ನಿಮ್ಮ ಡ್ರೀಮ್ಸಲ್ಲಿ ಎಲ್ಲೋ ಒಂದು ರೀತಿ ತುಂಬ ಲಾಂಗ್ ಜರ್ನಿ ಮಾಡುವಂಥದ್ದು, ಅಥವಾ ಮಣ್ಣಿರುವಂತಹ ಪ್ರದೇಶಗಳನ್ನು ಹೆಚ್ಚಾಗಿ ನೋಡುವಂಥದ್ದು, ಅಥವಾ ಯಾವುದಾದ್ರೂ ದೇವರ ವಿಗ್ರಹಗಳನ್ನ ಹೆಚ್ಚಾಗಿ ವಾಚ್ ಮಾಡೋದು, ಅಥವಾ ನೀವು ಆ ದೇವರಿಗೆ ವಿಗ್ರಹಗಳಿಗೆ ಪೂಜೆ ಮಾಡ್ತಿರೋವಂಥ ಕನಸುಗಳನ್ನ ನೀವು ಕಾಣ್ತಿರ್ಬೋದು. ಯಾವ ದೇವರ ಆರೈಕೆ ನೀವು ಮಾಡ್ಕೊಂಡಿದ್ದೀರಾ ಅದು ನೀವಿನ್ನೂ ಆ ದೇವರ ಆರೈಕೆ ಇನ್ನೂ ಪೂರ್ಣ ಮಾಡಿಲ್ಲ, ದೇವರಿಗೆ ಅರ್ಪಣೆ ಮಾಡಿಲ್ಲ, ಅದನ್ನು ನೀವು ಈ ಒಂದು ವಾರದಲ್ಲಿ ಅದು ನೀವು ಗೋಚರ ಆಗ್ತಿದೆ. ನಿಮಗೆ ಆ ಆರೈಕೆ ಪ್ರಾರ್ಥನೆ ದೇವರಿಗೆ ಸಲ್ಲಿಸಬೇಕು ಅನ್ನೋ ಸೂಚನೆಗಳು ದೇವರು ನಿಮಗೆ ಕೊಡ್ತಿರ್ಬೋದು. ಪೈಲ್ ನಂಬರ್ 2. ಎಸ್, ಪೈಲ್ ನಂಬರ್ 2. ಯಾವ ವಸ್ತುಗಳನ್ನು ನೀವು ತುಂಬ ದಿವಸಗಳಿಂದ ಉಪಯೋಗಿಸ್ತಿದ್ದೀರಾ ಆ ವಸ್ತುಗಳನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಹತ್ರ ಇರುವ ಹಳೆ ವಸ್ತುಗಳನ್ನು ಮತ್ತೆ ಹೊಸ ಅದೇ ರೀತಿಯಾದ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥ ಮೈಂಡ್ ಸೆಟ್ ಹೆಚ್ಚಾಗ್ತಿದೆ. ಹಾಗೆ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ.
ನಿಮ್ಮ ಇಷ್ಟಕ್ಕಾಗಿ ಹಾಗೂ ಈ ಒಂದು ವಾರದಲ್ಲಿ ಹೆಚ್ಚು ನಿಮ್ಮ ಒಂದು ಡ್ರೆಸ್ ಬಗ್ಗೆ, ನಿಮ್ಮ ವೆಹಿಕಲ್ ಬಗ್ಗೆ, ನಿಮ್ಮ ಒಂದು ಮನೆಯಲ್ಲಿರುವಂಥ ಡೆಕೋರೇಟಿವ್ ಐಟಮ್ಸ್ ಬಗ್ಗೆ ಹೆಚ್ಚು ಗಮನ ಇದೆ. ಈ ರೀತಿಯಾದ ಇನ್ವೆಸ್ಟ್ ಮಾಡ್ಬೋದು. ಈ ಒಂದು ವಾರದಲ್ಲಿ ನೀವು ಹಣನ ಖರ್ಚು ಮಾಡ್ತಿರ್ಬೋದು. ಎಸ್, ಯಾರಿಗಾದರೂ ನೀವು ಅಮೌಂಟನ್ನು ಕೊಟ್ಟು ವೆಯ್ಟ್ ಮಾಡ್ತಿದ್ರೆ, ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಅಮೌಂಟನ್ನು ವಾಪಸ್ ಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 2. ಎಸ್, ಇನ್ನಷ್ಟು ವಿಚಾರಗಳು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ಫ್ರೆಂಡ್ಶಿಪ್ ಮಧ್ಯೆ, ನಿಮ್ಮ ಕುಟುಂಬದ ಮಧ್ಯೆ ಇನ್ನಷ್ಟು ಚರ್ಚೆಗಳಾಗ್ತಿದೆ. ಈ ಒಂದು ವಾರದಲ್ಲಿ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಹಾಗೆ ಯಾವುದನ್ನು ನೀವು ತುಂಬ ಮನಸ್ಸಿಗೆ ತೊಗೊಂಡಿದ್ದೀರಾ ಈ ಒಂದು ವಾರದಲ್ಲಿ, ಯಾವುದೇ ನಿರ್ಧಾರಗಳಾಗಿರಲಿ, ಯಾವುದೇ ವಿಚಾರ ಆಗಿರಲಿ, ಖಂಡಿತ ಅದಕ್ಕೆ ಒಳ್ಳೆ ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ, ಕಾಮ್ನೆಸ್ ಅನ್ನಿಸ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ನೀವೇನಾದರೂ ಗರುಡ ಪುರಾಣದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರ್ಬೋದು. ಈಗ ಬುಕ್ಸಸ್ನ ಪರ್ಚೇಸ್ ಮಾಡ್ಬೋದು ಈ ಒಂದು ವಾರದಲ್ಲಿ. ಆ ವಿಚಾರದ ಬಗ್ಗೆ ಇನ್ನಷ್ಟು ನೀವು ತಿಳ್ಕೊಳ್ತಿರ್ಬೋದು, ಇನ್ನಷ್ಟು ವಿಚಾರನ ನೀವು ಜನಗಳಿಗೆ ತಿಳಿಸ್ತಿರ್ಬಹುದು. ಪಾಯಿಂಟ್ ನಂಬರ್ 1. ಎಸ್, ಏನೇ ಒಂದು ನಿಮ್ಮ ಕೆಲಸದಲ್ಲಿ ವಿಘ್ನಗಳು ಅನ್ನಿಸ್ತಿದೆ, ಯಾವುದೇ ಒಂದು ಕೆಲಸ ಮಾಡಿದ್ರು ಏನಾದ್ರು ಅಡೆತಡೆ ಆಗ್ತಿದ್ರೆ, ಖಂಡಿತ ನೀವು ವಿಘ್ನೇಶ್ವರನ ಒಂದು ದೇವಸ್ಥಾನಕ್ಕೆ ಹೋಗಿ ತುಂಬ ದಿವಸಗಳಾಗಿದ್ದರೆ ಖಂಡಿತ ವಿಘ್ನ ವಿನಾಯಕನ ಪ್ರಾರ್ಥನೆ ಮಾಡಿ. ಯಾವುದೇ ಕೆಲಸ ಆಗಬೇಕಿದ್ರು ಫಸ್ಟು ವಿಘ್ನೇಶ್ವರನ ಆಶೀರ್ವಾದ ಬೇಕು ಖಂಡಿತ. ಪಾಯಿಂಟ್ ನಂಬರ್ 2. ವಿಘ್ನ ವಿನಾಯಕನ ಪ್ರಾರ್ಥನೆ ಮಾಡಿ. ತುಂಬಾ ಸಕ್ಸಸ್ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಗರಿಕೆನ 21 ಗರಿಕೆನೋ ಅಥವಾ 41 ಗರಿಕೆನೋ ದೇವರಿಗೆ ಅರ್ಪಣೆ ಮಾಡಿ ಆ್ಯಂಡ್ ನಿಮ್ಮ ಹೆಸರಲ್ಲಿ ಸಂಕಲ್ಪ ಅರ್ಚನೆನ ಮಾಡಿಸಿ. ಪಾಯಿಂಟ್ ನಂಬರ್ 2. ಇನ್ನಷ್ಟು ನಿಮ್ಮ ಮನಸ್ಸಿಗೆ, ನಿಮ್ಮ ಕೆಲಸಕ್ಕೆ ಹೊಸ ದಾರಿ ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಎಸ್, ಏಂಜಲ್ಸ್ ಆ್ಯಂಡ್ ಆ್ಯನ್ಸಿಸ್ಟರ್ಸ್ನಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಭಯ ಪಡ್ತಿದ್ದೀರಾ, ಯಾವುದೋ ಒಂದು ವಿಚಾರಕ್ಕೆ ತುಂಬ ಭಯ ಪಡ್ತಿದ್ದೀರಾ, ಇದು ನನ್ನಿಂದ ಆಗುತ್ತಾ ಆಗೋದಿಲ್ವಾ ಅಂತ. ಆ ಭಯದಿಂದ ನೀವು ಖಂಡಿತ ಈ ಒಂದು ವಾರ ಹೊರಗಡೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಭಯ ಯಾವುದರಲ್ಲಿ ನೀವು ನಿರ್ಧಾರ ತೊಗೊಳ್ಳೋದ್ರಲ್ಲಿ ಭಯ ಇದೆ, ಏನಾದರೂ ಮಿಸ್ಟೇಕ್ ಆಗುತ್ತಾ ಅಂತ, ಖಂಡಿತ ಹೋಪ್ಸ್ನ ಕಳ್ಕೊಬೇಡಿ. ಯಾವುದೋ ಮಿಸ್ಟೇಕ್ ಆಗೋದಿಲ್ಲ. ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಜಯ ಇದೆ ಈ ಒಂದು ವಾರ. ಎಸ್, ಒಂದ್ಸತಿ ನಿಮ್ಮ ಮೂಲ ಜಾತಕನ ಈ ಒಂದು ವಾರದಲ್ಲಿ ಪರಿಶೀಲನೆ ಮಾಡಿ, ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಪಾಯಿಂಟ್ ನಂಬರ್ 2. ಸ್ಟಾರ್ ಆಗಿ ಮಿಂಚುವಂಥ ಸಮಯ ಬಂದಿದೆ. ಹಾಗೆ ನಾ ಆಗಲೇ ಹೇಳಿದಾಗೆ ನಂಬಿಕೆ ಇಡಿ. ಹಾಗೂ ಯಾವುದು ಮೆಡಿಸಿನ್ಸ್ನ ನೀವು ಜಾಸ್ತಿ ತೊಗೋತಿದ್ರಿ, ನಿಮ್ಮ ಒಂದು ಲೈಕ್ ಜಾಯಿಂಟ್ ಪೇನ್ಸ್ ಎನಿಥಿಂಗ್, ಯಾವ ಮೆಡಿಸಿನ್ಸ್ ನಿಮ್ಮ ಆರೋಗ್ಯಕ್ಕೆ ವಿಚಾರವಾಗಿ ತೊಗೋತಿದ್ರಿ, ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳು ಇದೆ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ದೇವರಿಗೆ ಅರಿಕೆ ಮಾಡ್ಕೊಂಡಿದ್ದೀರಾ, ಖಂಡಿತ ಆ ಒಂದು ವಿಚಾರದಲ್ಲೂ ಕೂಡ ಬದಲಾವಣೆಗಳಿದೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳ ಆರೋಗ್ಯದ ವಿಚಾರವಾಗೂ ನೀವು ತುಂಬ ಟೆನ್ಷನ್ ಆಗಿದ್ರಿ, ಖಂಡಿತ ನಿಮ್ಮ ಕುಟುಂಬದ ವ್ಯಕ್ತಿಯ ಆರೋಗ್ಯದಲ್ಲೂ ಬದಲಾವಣೆಗಳಿದೆ. ಹೆಚ್ಚು ಸರ್ಪಗಳಾಗಿರ್ಬೋದು ಅಥವಾ ಬಟರ್ಫ್ಲೈಸ್ ಆಗಿರ್ಬೋದು ಅಥವಾ ಸಮಥಿಂಗ್ ಆರುವಂತಹ ಚಿಟ್ಟೆಗಳು ಹಾಗೂ ಬರ್ಡ್ ಸಮಥಿಂಗ್, ಈ ರೀತಿ ವಿಚಿತ್ರವಾದ ಜಿಳ್ಳೆಗಳು, ಈ ರೀತಿ ನಿಮ್ಮ ಕನಸಲ್ಲಿ ಡ್ರೀಮ್ಸಲ್ಲಿ ನೀವೇನಾದರೂ ನೋಡಿದರೆ ಖಂಡಿತ ನಿಮ್ಮ ಪೂರ್ವಜರರು ನಿಮಗೆ ಕೆಲವು ಸಂದೇಶಗಳನ್ನ ಹೇಳ್ತಿದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡದೇ ಇರ್ಬೋದು. ಈ ಒಂದು ವಾರದಲ್ಲಿ ಆ ವಿಚಾರವಾಗಿ ನಿಮಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ದ ನಿಮಗೆ ನಿಮ್ಮ ಮನಸ್ಸು ಮೈಂಡ್ ಎಲ್ಲವೂ ಕಾಮ್ ಆಗುತ್ತೆ. ಹಾಗೆ ನಿಮ್ಮ ಕೆಲಸಗಳು ಕೂಡ ಈ ಒಂದು ವಾರದಲ್ಲಿ ಸಕ್ಸಸ್ನ ತಂದುಕೊಡುತ್ತೆ. ಪಾಯಿಂಟ್ ನಂಬರ್ 2. ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಗುಡ್ ನ್ಯೂಸ್ ಇದೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಸಕ್ಸಸ್ ಇದೆ, ಹ್ಯಾಪಿನೆಸ್ ಇದೆ, ಚೇಂಜಸ್ ಇದೆ. ನೀವಿರೋ ಸ್ಥಳನ ಚೇಂಜಸ್ ಮಾಡ್ತಿದ್ದೀರಾ. ಹೆಚ್ಚು ಈ ಒಂದು ವಾರದಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಇದೆ. ಪಾಯಿಂಟ್ ನಂಬರ್ 2. ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಗಳ ಹೆಲ್ತ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಅವರ ಆರೋಗ್ಯದಲ್ಲಿ ಕೂಡ ಬದಲಾವಣೆ ಇದೆ. ಯಾವುದೇ ಟೆನ್ಷನ್ ಬೇಡ. ಪಾಯಿಂಟ್ ನಂಬರ್ 2.
ಎಸ್, ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಕೆಲವು ವಿಚಾರಗಳು, ಕೆಲವು ವ್ಯಕ್ತಿಗಳನ್ನ ಸ್ವಲ್ಪ ಬ್ಲೈಂಡಾಗಿ ನಂಬ್ತಿದ್ದೀರಾ ಈ ಒಂದು ವಾರ. ಆ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ತುಂಬ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಆ ನಂಬಿಕೆನ ಉಳಿಸ್ಕೊಳ್ಳೋ ಅರ್ಹತೆ, ಯೋಗ್ಯತೆ ಆ ವ್ಯಕ್ತಿಗಳಿಗೂ ಇರಬೇಕಿದೆ. ಪಾಯಿಂಟ್ ನಂಬರ್ 2. ಎಸ್, ಆ್ಯಂಡ್ ಯಾರು ನಿಮಗೆ ಟಾಂಟ್ ಮಾಡಿದರು, ಯಾರು ನಿಮಗೆ ಹರ್ಟ್ ಮಾಡಿದರು, ಈ ಒಂದು ವಾರ ಆ ಸಮಯ ಬಂದಿದೆ. ನಿಮ್ಮನ್ನು ನೀವು ಇನ್ನಷ್ಟು ಎತ್ತರವಾದ ಸ್ಥಾನಕ್ಕೆ, ಇನ್ನಷ್ಟು ದಾರಿ ನಿಮಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ಗ್ರೋತ್ ನೋಡ್ತಿದ್ದೀರಾ. ಅವರಿಗೆ ನಿಮ್ಮ ಕೆಲಸಗಳೇ ಉತ್ತರ ಕೊಡ್ತಿದೆ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2. ಒಂದೆಲ್ಲ ಒಂದು ದಿವಸ ನಾನು ಆ ವ್ಯಕ್ತಿಗೆ ಉತ್ತರ ಕೊಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರಿ. ಆ ಸಮಯ ಈ ಒಂದು ವಾರದಲ್ಲಿ ಪಾಯಿಂಟ್ ನಂಬರ್ 2ಗೆ ಸಿಕ್ಕಿದೆ. ನೀವು ಏನು ಅನ್ನೋದು, ನಿಮ್ಮ ಸ್ಥಾನ, ಗೌರವ ಏನು ಅನ್ನೋದು ಕೆಲವು ವ್ಯಕ್ತಿಗಳಿಗೆ ಅರ್ಥ ಆಗಿಲ್ಲದೆ ಇರ್ಬೋದು, ಅಥವಾ ಅರ್ಥ ಆಗಿ ಕೂಡ ಮಾತಾಡಿರ್ಬೋದು, ಎನಿಥಿಂಗ್. ಬಟ್ ನೀವು ನಿಮ್ಮ ಸ್ಥಾನ, ಗೌರವ, ನಿಮ್ಮ ಪ್ರೀತಿ ಏನು ಅನ್ನೋದು ಆ ವ್ಯಕ್ತಿಗಳಿಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಗೊತ್ತಾಗ್ತಿದೆ. ಎಸ್, ಅಬೆಡೆನ್ಸ್ ಇದೆ, ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್, ಆ್ಯಂಡ್ ಎಸ್ ಇದೆ. ಖಂಡಿತ ಈ ಒಂದು ವಾರ ಒಂದು ಬಗ್ಗೆ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಇನ್ನೂ ಹೊಸ ನಿರ್ಧಾರಗಳನ್ನ ತೊಗೊಂಡಿದ್ದೀರಾ. ಹಾಗೆ ನೀವು ಮಾಡುವಂಥ ಕೆಲಸಗಳು, ನೀವು ಮಾತಾಡುವಂಥ ಶೈಲಿಗಳು, ಹಾಗೂ ಈ ಒಂದು ವಾರ ನಿಮ್ಮ ಒಂದು ಯಾರು ನಿಮ್ಮ ಅಪೋಸಿಟಾಗಿ ನಿಂತಿದ್ದಾರೆ ಆ ವ್ಯಕ್ತಿಗಳಿಗೆ ಒಂದು ಉತ್ತರ ಕೊಡುವಂಥ ಸಮಯ ಈ ಒಂದು ವಾರ ಪಾಯಿಂಟ್ ನಂಬರ್ 2ಗೆ ಸಿಕ್ಕಿದೆ. ಖಂಡಿತ ನಿಮ್ಮ ಸಮಯ ಹಾಗೂ ನಿಮ್ಮ ಪ್ರೀತಿ, ಯಾರು ನೋವು ಮಾಡಿದ್ದಾರೆ, ನಿಮ್ಮ ಸಮಯನ ಯಾರು ವ್ಯರ್ಥ ಮಾಡಿದ್ದಾರೆ, ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಉತ್ತರ ಕೊಡೋ ಸಮಯ ಈ ಒಂದು ವಾರ ಬಂದಿದೆ. ಪಾಯಿಂಟ್ ನಂಬರ್ 2. ಎಸ್, ಹೆಚ್ಚು ಈಗಲ್ಸ್ನ ನೋಡ್ತಿದ್ದೀರಾ. ಖಂಡಿತ ಕೃಷ್ಣ ಪರಮಾತ್ಮರ ಆಶೀರ್ವಾದ ಹೆಚ್ಚಾಗಿ ಪಾಯಿಂಟ್ ನಂಬರ್ 2ಗಿದೆ. ವಿಷ್ಣುವಿನ ಆಶೀರ್ವಾದ ಪಾಯಿಂಟ್ ನಂಬರ್ 2ಗಿದೆ. ಆ್ಯಂಡ್ ಈ ಒಂದು ವಾರ ನಿಮ್ಮ ಮಾಡುವಂಥ ಕೆಲಸದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ, ಸಪೋರ್ಟ್ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 2. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ಇನ್ನಷ್ಟು ಏನು ಹೊಸದು ನಿಮಗೆ ಭಗವಂತ ಗಿಫ್ಟನ್ನು ರೆಡಿ ಮಾಡಿಟ್ಟಿದ್ದಾರೆ. ಅದು ಈ ಒಂದು ವಾರದಲ್ಲಿ ಒಳ್ಳೆ ಸಮಯಕ್ಕೆ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.